शंका शंका ನಂಗಿದ್ರೆ ಪೂರ್ವ ಚೇತನವಿಷಿ ಅಚೇತನಕ್ಕೂ ಕಲ್ಪಿತ ಕಯ ಹಿಂದಿನಗಳಲ್ಲಿ ಚೇತನದಲ್ಲಿ ಅಚೇತನ ಆತ್ಮನೆಲ್ಲ ಅನಾತ್ಮ ಚೇತನದಲ್ಲಿ ಅಚೇತನ ಅಂದರೆ ಅನಾತ್ಮ ಚೇತನ ಅಲ್ಲುದು ಅನಾತ್ಮ ಅಂದರೆ ಆತ್ಮ ಅಲ್ಲುದ್ದು ಅನಾತ್ಮ ಆತ್ಮ ಯಾವ ಅಲ್ಲ ಅವು ಅನಾತ್ಮ ಆತ್ಮ ಯಾವ ಅಲ್ಲ ನೋಡು ಅವೆಲ್ಲ ಅನಾತ್ಮ ಅಂದರೆ ಆತ್ಮ ಅನಾತ್ಮ ಅಂದರೆ ಎದಕ್ಕಂತೀರಿ ನಾಲ್ಕು ಅಭಾವಗಳಿಗೆ ಯಾವುದು ಅಪ್ರತಿಯೋಗಿರುವುದು ಅದು ಆತ್ಮ ಆತ್ಮ ಅನಾತ್ಮ ಎದಕ್ಕಂತೀರಿ ನಾಲ್ಕು ಅಭಾವಗಳಿಗೆ ಯಾವುದು ಅಪ್ರತಿಯೋಗಿರುವುದೋ ಅದು ಆತ್ಮ ನಾಲ್ಕು ಅಭಾವಗಳಿಗೆ ಯಾವುದು ಪ್ರತಿಯೋಗಿ ಇರುವವೋ ಅವೆಲ್ಲ ಅನಾತ್ಮ ಆತ್ಮ ಅನಾತ್ಮ ಈಗ ಆ ಚೇತನಕವನು ವಸ್ತು ಹೇ ಈಗ ನೀವು ಹೇಳಿದ್ರಿ ಅಚೇತನ ಅಂತ ಕಲ್ಪಿತ ಅಂತ ಹೇಳಿದ್ರಿ ಚೇತನ ವಸ್ತು ಅಂದರೆ ನಿಮ್ಮಲ್ಲಿ ಏನದದು ಅಂತ ಹೇಳಂತಾಳೆ ಮುಂಜಾನೆ ನೀವೆಲ್ಲ ಚೇತನ ವಸ್ತುಗಳದೇ ಹಾಕೊಂಡು ನಿರ್ಕೊಂಡು ಮಾಡಿರ್ಬೇಕು ಮುಂಜಾನೆಲ್ಲ ಬ್ರಹ್ಮ ಅಂದರೆ ಹ್ಯಾಂಗಿದ್ದ ಅವೆಲ್ಲ ವಿಸ್ತಾರವಾಗಿ 4 ಶ್ಲೋಕದಿಂದ ಅದೇ ಅವನೇ ನೀನಿದ್ದಿ ಅದುವೇ ನೀನಿದ್ದಿ ಅಂತ ಹೇಳಿದ್ದಾರೆ 4 ಶ್ಲೋಕ ಕೂಡ ಅದೇ ಹಂಗೆ ಇಲ್ಲಿ ಆದರೂ ಕೂಡ ಚೇತನ ಅಂದರೆ ಎದಕ್ಕಂತೀರಿ ಅಂದರೆ ಅವ್ರು ಹೇಳಿದರು 7 ವಿಶೇಷಣಗಳಿಂದ ಕೂಡಲ್ಪಟ್ಟಂಥದ್ದೇ ಚೇತನ ಅಂತ ಹೇಳ್ತಾ ಇದ್ದಾರೆ ಹೆಂಗೆ ಸಾಗರದಲ್ಲಿ ಆದರೂ ಕೂಡ 7 ವಿಶೇಷಣಗಳಿಂದ ಕೂಡಿದೆ ಅದು ಬ್ರಹ್ಮ ಅಂತ ಹೆಂಗೆ ಹೇಳಲ್ಲ ಹಂಗೆ ಇಲ್ಲಿ ಆದರೂ ಕೂಡ ಅವರು ಈಗ ನಿಮ್ಗೆ ವಿಶೇಷಣಗಳು ಹೇಳ್ತಾರೆ ಪೂರ್ವ ಚೇತನ ವಿಷಿ ಅಚೇತನಕ್ಕೂ ಕಲ್ಪಿತ ಕಯ ಚೇತನದಲ್ಲಿ ಅಚೇತನ ಏನಿದ್ದಾವೆ ಇದು ಕಲ್ಪಿತ ಕಲ್ಪಿತ ಅಂದ್ರೆ ಜೋ ಹೋವೆ ನೈ ಜೋ ಹೋವೆ ನೈ ಇಟ್ಟೆ ಅಂದ್ರೆ ಬಂಜಿ ಮಗ ಜೋ ಹೋವೆ ನೈ ಇಲ್ಲ ಪರಂತು ಬಂಜಿಗ ಏನಪ್ಲೆ ಅಲ್ಲ ತೋರ್ಲಗತ್ಯಾವ ಸ್ವಪ್ನ ಪದಾರ್ಥಕ್ಕೆ ನ್ಯಾಯಿ ಭ್ರಾಂತಿ ಸೆ ಭಾಷೆ ಸ್ವಪ್ನದಲ್ಲಿ ಪದಾರ್ಥಗಳನ್ನು ತೋರ್ಯಾವಿಲ್ವು ಸ್ವಪ್ನದಲ್ಲಿ ಹಂಗೆ ಈ ಪದಾರ್ಥಗಳು ಕೂಡ ಸ್ವಪ್ನದಂತೆ ತೋರುತ್ತವೆ ಅದಕ್ಕೆ ನಾವು ಕಲ್ಪಿತ ಅಂತ ಹೇಳ್ತೇವೆ ಅಚೇತನಕವನು ವಸ್ತು ಸಮಾಧಾನ ತರೀಗ ನಿತ್ಯ ಶುದ್ಧ ಬುದ್ಧ ಮುಕ್ತ ಸತ್ಯ परमानंद अद्वैत ऐसा जो ब्रह्म है सो चेतन कया जावे ಇಂಥ 7 ವಿಶೇಷಣಗಳಿಂದ ಅವನು ಕೂಡಿಕೊಂಡಿದ್ದಲ್ಲ ಅವನಿಗೆ ಅಂತಾರೆ ಚೇತನ ಒಂದೇ ಒಂದು ಆದರೂ ಕೂಡ ಅವ್ರು ಯಾಕೆ ಹೇಳ್ಕೊತಾರೆ ಹಿಂಗೆ ನಿಮ್ಗೆ ಅಂದರೆ ಬರೀ ಸುಖ ಇಟ್ಟರೆ ವಿಶೇಷ ಸುಖ ಅದ ನಿತ್ಯ ಅಂದ್ರೆ ಪರಮಾತ್ಮ ಜನ್ಮರಣ ಅದಾವ ಬುದ್ಧ ಇವೆಲ್ಲ ವಿಶೇಷಣಗಳು ವಾಸ್ತವಿಕವಾಗಿ ಈ ಏನು ತೋರುವ ಜಗತ್ತಿನಲ್ಲಿ ಏನು ವಿಶೇಷಣಗಳು ತೋರ್ತವ ಅವುಗಳನ್ನು ವ್ಯಾವರ್ತ ಮಾಡುವ ಸಲುವಾಗಿಯೇ ಇಷ್ಟು ಚೇತನದು ವಿಶೇಷಣಗಳಿರ್ತಾರೆ ಒಂದೇ ಒಂದು ಚೇತನ ಇಷ್ಟು 7 ಚೇತನ ಅದಾವ ಅಂತ ತಿಳ್ಕೊಬೇಡ್ರಿ 7 ಬ್ರಹ್ಮ ಇಲ್ಲ ಹಂಗೆ ಅವರು ಬ್ರಹ್ಮ ಅಂತಂತೊಬ್ಬ ಅವ್ರು ಹಂಗೆ 14 ಬ್ರಹ್ಮ ಕೊಂತ ಬ್ರಹ್ಮ ಅಂತತ್ತು ಅಂದರೆ 14 ವೃತ್ತಿ ಜ್ಞಾನ ಏನು ಅದಾವ ಅದಕ್ಕೆ ಜ್ಞಾನ ಅಂದರೆ ಬ್ರಹ್ಮ म्हणजे काय समजतो 14 ಬ್ರಹ್ಮ ಕೊಂತ ಬ್ರಹ್ಮ ಸಾಂಗತ್ತಿರುತ್ತೆ ಹಂಗೆ ಇಲ್ಲಾದರೂ ಕೂಡ ಅವರು ವಿಶೇಷಣಗಳಿಂದ 7 ಅಂತ ಹೇಳ್ಯಾರ ವಾಸ್ತವಿಕ 7 ಬ್ರಹ್ಮ ಅಂತ ಇಲ್ಲ ನಿತ್ಯ ಶುದ್ಧ ಬುದ್ಧ ಮುಕ್ತ ಸತ್ಯ ಪರಮಾನಂದ ಅದ್ವೈ ಐಸಾ ಜೋ ಬ್ರಹ್ಮ ಸೋ ಚೇತನ ಕಯಾ ಜಾವೆ ಅದಕ್ಕೇನಂತೀರಿ ಚೇತನ ಅದಕ್ಕೆ ಇಂಥ ವಿಶೇಷಣಗಳಿಂದ ಯಾವ ಕೂಡ ಅಲ್ಲ ಅದಕ್ಕೇನಂದ್ರಿ ಚೇತನ आवता ब्रह्म के और अज्ञानते आदि लेके जितना एक जड़ समूह है सो अचेतन कहा जावे ಅಜ್ಞಾನವೇ ಮೊದಲ ಮಾಡಿಕೊಂಡು ಎಷ್ಟು ಜಡ ಸಮೂಹ ಅಂದರೆ ಭೌತಿಕ जड़ सो क्या है ಅಂದರೆ ಹೇಳಿದರು सो किती जड़ सो क्या है सो कौन से है अंदर भूत के कार्य भौतिक सब जड़ है ಅಂದರೆ ಅಜ್ಞಾನದ ಕಾರ್ಯ ಭೂತದ ಕಾರ್ಯ ಭೌತಿಕ ಇವೆಲ್ಲ ಜಡ ಅಂತ ತಿಳ್ಕೊರಿ ಕಲ್ಪಿತ ಅಚೇತನ ಇಲ್ಲಿ ಅಚೇತನ ಅಂದರೂ ಕಲ್ಪಿತ ಅಂದ್ರೂ ಒಂದೇ ಅನಾತ್ಮ ಎಲ್ಲ ಒಂದೇ ಬೇರೆ ಇಲ್ಲ पर्याय शब्दों अब था ब्रह्म के नित्याधिक सप्त विशेषणों का पद तीनों विषय श्रुति प्रमाण कथन करे है ಅಲ್ಲಿ ನಾವು ಅವುಗಳ ಫಲ ಏನು ಮತ್ತು ಅವುಗಳನ್ನು ನಿಷ್ಠ ನಾವು ನಿತ್ಯ ಎಂದೆವು ನೈ ಪ್ರತಿಜ್ಞಾ ಮಾತೇಣ ವಸ್ತು ಸಿದ್ಧಿಕ್ಕಿಂತೂ ಲಕ್ಷಣ ಪ್ರಮಾಣ ಬರೀ ನಾ ಬ್ರಹ್ಮ ಇದ್ದೇನು ಹೇಳಿದೆ ಹೆಂಗಿದೆ ಬ್ರಹ್ಮ ಅಂತ ಕೇಳೋದಂದ್ರೆ ಪ್ರಮಾಣ ಕೊಟ್ಟು ನಮ್ಗೆ ಹೇಳೋದು ಬರಬೇಕು श्रुति प्रमाण कथन करेता ब्रह्म विषय वास्तवते कोई भी अनात्म वस्तु का तादात्म नहीं है ವಾಸ್ತವಿಕವಾಗಿ ಯಾವ ವಿಶೇಷಣಗಳಿಲ್ಲ ತಾದಾತ್ಮ್ಯ ಇಲ್ಲ ಯಾವ ಇಲ್ಲವೇ ಇಲ್ಲ ಶುದ್ಧದ ನಾವು ಪರಂತು ನಿಮ್ಗೆ ತಿಳಿಸೋ ಸಲುವಾಗಿ ನಾವು ಇಷ್ಟು ವಿಶೇಷಣಗಳನ್ನು ಹೇಳಬೇಕಾಗುತ್ತೆ तीनों विषय अनात्म वस्तु का तादात्म्य नहीं है तनुವಿಗೆ ಆತ್ಮನಿಗೆ ಎಂದೆಂದೂ ಸಂಗತಿಲ್ಲ
ಕೇಳಿ ಮೈತ್ರಿ ಬೆಳ್ಕೊತದೆ. ಆತ್ಮನಿಗೆ ಅನಾತ್ಮನಿಗೆ ಯಾವ ಸಂಗತಿಯೇ ಇಲ್ಲ. ಪರಂತು ವಾಸ್ತವಿಕವಾಗಿ ತಾಜಾತ್ಮ ಕೂಡ್ಕೊಂಡು ಅದಕ್ಕೆ ಅವುಗಳನ್ನು ಭಿನ್ನ ಮಾಡಿ ತಿಳಿಸೋ ಸಲಕ್ಕೆ ಈ ವಿಶೇಷಣಗಳನ್ನು ಹೇಳುತ್ತೇವೆ. ತಾಜಾತ್ಮ ಅಂದ್ರೆ ಅಭೇದ. ಹೆಂಗೆ ನಿಮ್ಗೆ ಅಹಂಕಾರಸ್ಯ ಚಿಚ್ಚಾಯ ದೇಯ ಸಾಕ್ಷಿಭಿ ಸಹಜ ಕರ್ಮಜ ಭ್ರಾಂತಿಜನ್ಯಂ ಚ. ತಾಜಾತ್ಮ 3 ಪ್ರಕಾರ. ತಾಜಾತ್ಮ ಸಂಬಂಧಗಳು. ತಾಜಾತ್ಮ ಅಂದ್ರೆ ಈ ಯಾವ ಕಾಲದಾಗ ಒಟ್ಟು ಅಹಂಕಾರ ಮತ್ತು ಆತ್ಮ ಚಿದಾತ್ಮ ಇವು ಅಹಂಕಾರದಿಂದ ಕೂಡ್ಕೊಂಡು ಇತ್ತಪ್ಪ ಅಂತ ದೇಹದೊಡನೆ ಅಹಂಕಾರದಿಂದ ಕೂಡ್ಕೊಂಡಪ್ಪ ಅಂದ್ರೆ ಇವನೇ ಆ ಯಾಳಿಗೆ ಆ ದೇಹದ ಧರ್ಮಗಳು ಆತ್ಮನಲ್ಲಿ ಆರೋಪ ಆಗ್ತವೆ. ಅಹಂಕಾರದಿಂದ ನಿನ್ನಿನ ಅಹಂಕಾರ ಅಂದ್ರೇನು? ನಾವು ಹಿಂದೆ ಹೋಗ್ಬಿಡೋದು, ಹಿಂದಿಂದ ಹೋಗ್ಬಿಡೋದು. ಅಹಂಕಾರ ಚಿಚ್ಚಾಯ ದೇಹ ಸಾಕ್ಷಿ. ಒಟ್ಟು ಅಹಂಕಾರ ಅಂದ್ರೆ ನಿನ್ನಿನ ಅಹಂಕಾರ ಏನೈತಲ್ಲ ಇವತ್ತಿನ ಅಹಂಕಾರಕ್ಕೆ ಕಾರಣ ಅಂತ ತಿಳ್ಕೋಬೇಕು. ಯಾಕಂದ್ರೆ ಅವ ವಿಚಾರ ಸಾಗರದಲ್ಲಿ ಶಂಕಾ ಮಾಡ್ಯ ನೋಡಿ 2ನೇ ತರಂಗಳು. ಮೊಟ್ಟ ಮೊದಲು ಸೃಷ್ಟಿ ಕಾಲದಾಗ ಎಲ್ಲಿತ್ತದು ನಿಮ್ದು ಅಹಂಕಾರ? ಮೊಟ್ಟ ಮೊದಲೇ ಬರ್ತಂದು ಹಿಂದೆ ಇಲ್ಲೇ ಅಂದ್ರೆ ಅವ ಈಗ ಎಲ್ಲಿದ್ದು? ಈಗೇ ಸೃಷ್ಟಿಯಾಗ್ಯದ. ಮೊದಲಿನ ಅಹಂಕಾರ ಎಲ್ಲದ ಅಹಂಕಾರ ಮೊದಲೆಲ್ಲದನು ಅವ ಶಂಕ ಮಾಡೋದು. ಅದಕ್ಕೆ ಇವ್ರು ಹೇಳಿದರು ಮೊಟ್ಟ ಮೊದಲು ಹೋಗಬೇಡ, ಅನಾದಿ ಹಿಂದೆ ಹೋಗಿದ್ರೆ ಎಂದೂ ಅದು ಹತ್ತುವುದಿಲ್ಲ. ಈಗ ನಿನ್ನಿನ ಅಹಂಕಾರ ಇವತ್ತಿನ ಅಹಂಕಾರಕ್ಕೆ ಕಾರಣ, ನಿನ್ನಿನ ಅಹಂಕಾರ ಇವತ್ತಿನ ಅಹಂಕಾರಕ್ಕೆ ಕಾರಣ ಹಿಂಗೆ ತಿಳ್ಕೊ. ಅಜ್ಜನ ಹೆಸರು ಏನಂದ್ರೆ ಮುತ್ಯನ ಹೆಸರು ಗೊತ್ತಿಲ್ಲ, ಅಜ್ಜನ ಹೆಸರು ಆ ಮುತ್ಯನ ಹೆಸರು ಏನು ಗೊತ್ತಿಲ್ಲ. ಯಾಕೋಜಿತ್ತು ಅನ್ನೋದು. ಮತ್ತು ನಮಗಂತೆ ಮೊದಲು ಯಾವಾಗ ಕೇಳ್ತಿ ಅಂತೂ ನಾವು ಈಗ ಸದ್ಯ ನಿನ್ನಿನ ಅಹಂಕಾರ ಏನದಲ್ಲ ಇವತ್ತಿನ ಅಹಂಕಾರಕ್ಕೆ ಕಾರಣ. ಯಾಕೆ? ಅಹಂಕಾರದಿಂದ ಕೂಡ್ಕೊಂಡೇ ಚಿದಾಭಾಸ ಈ ವ್ಯವಹಾರ ಮಾಡ್ತಾನೆ ಸದ್ಯ. ಅಹಂಕಾರ ಅಹಂಕಾರ ಅಹಂ ಅದು ಬಿಟ್ಟ ನಾವು ಬ್ರಹ್ಮನೇ ಇದ್ದಾನೆ. ಅಹಂ ಮಮ ಜರ ಹೋಯ್ತು ನಮ್ಮಲ್ಲಿದು ಅಂದರೆ ನಾವು ಬ್ರಹ್ಮನೇ ಇದ್ದೆವು. ಅಹಂ ಮಮ ಅಧ್ಯಾಸ ಹೋಗೋದೇ ಕಠಿಣ. ಅದು ಅಧ್ಯಾಸ ಹೋಗೋ ಸಲುವಾಗಿ ಇವೆಲ್ಲ ಶಾಸ್ತ್ರ ಅದಾವೆ. ಜೀವನಿಗೆ ಈ ಅಹಂ ಮಮ ಅಧ್ಯಾಸ ಹೋಗ್ಲಿಕ್ಕೇನೆ ಶಾಸ್ತ್ರಗಳು ಪ್ರವೃತ್ತಿ ಮಾಡ್ಯಾವ. ಶಾಸ್ತ್ರಗಳು ಏನು ಎದಕ್ಕೆ ಪ್ರವೃತ್ತಿ ಮಾಡ್ಯಾವ ಅಂದರೆ ನಮ್ಮಲ್ಲಿ ಇರುವೆ ಅನ್ನೋದು ಅಹಂ ಮಮ ಈ ಅಧ್ಯಾಸಗಳು ನಿಮ್ಗೆ ನಿವೃತ್ತಿ ಮಾಡೋ ಸಲುವಾಗಿ ಇಷ್ಟೆಲ್ಲ ಶಾಸ್ತ್ರಗಳು ಬರೋದು, ಮತ್ತೊಂದೇನಿಲ್ಲ. ಅಹಂ ಮಮ ಇಲ್ಲ ಅಂದ್ರೆ ಮುಕ್ತನೇ ಇದ್ದಾನೆ. ಅದಕ್ಕೆ ಅಹಂಕಾರಸ್ಯ ಚಿಚ್ಛಾಯ ಅಂದ್ರೇ ಧ್ಯೇಯಕ್ಕೂ ಈ ಅಹಂಕಾರಕ್ಕೂ ಕರ್ಮಜ ತಾಜಾತ್ಮ ಸಂಬಂಧ. ಹಿಂದೆ ಅಹಂಕಾರದ ಜೊತೆಗೆ ಕೂಡ್ಕೊಂಡು ಯಾನು ಚಿದಾಭಾಸ ಕರ್ಮಗಳು ಮಾಡ್ಯಾನ. ಆ ಕರ್ಮ ತೀರಿದ ನಂತರ ಆ ಕರ್ಮದ ಫಲ ಈ ಧ್ಯೇಯ ಬಂದೈತಿ. ಈ ಧ್ಯೇಯ ಆ ಧ್ಯೇಯ ನೀವು ಮಾಡುವ ಕರ್ಮದಿಂದ ಯಾವ ರೀತಿ ಅಲ್ಲಿ ಚಂದ್ರೋದಯದ ಉಂಚ ಟೇಂಗು ದಪ್ಪ ತೆಳಗ ಕರಗ ಕ್ಯಾಂಪಗ ಇವೆಲ್ಲ ಎಂಥವರೆಲ್ಲ ಶರೀರ ಧರ್ಮಗಳು ರೋಗಿ ನಿರೋಗಿ ಇವೆಲ್ಲ ಏನು ಮಾಡ್ಯಾನ ಆ ಕರ್ಮದಿಂದ ಮಾಡೋದು ಫಲ ಇವು ನಮ್ಗೆ ಕರ ಕೆಂಪ ಗಿಡ್ಡ ಉದ್ದ ಇವೆಲ್ಲ ರೋಗಿ ನಿರೋಗಿ ಇವೇನಾದವಲ್ಲ ನಾವು ಮಾಡೋದು. ಅದೇ ಅಹಂಕಾರದಿಂದ ಕೂಡಲ್ಪಟ್ಟಂಥ ಚಿದಾಭಾಸ ಹಿಂದೆ ಮಕ್ಕಳು ಈ ಧ್ಯೇಯದಿಂದ ಕೂಡ್ಕೊಂಡು ಕರ್ಮ ಮಾಡ್ಯಾನ. ಆ ಕರ್ಮದ ಫಲ ಈಗ ಈ ಧ್ಯೇಯ ಬಂದೈತೆ ನಮ್ಗೆ ಗೊತ್ತಿಲ್ಲ. ಮತ್ತಿನ್ನು ಆ ಚಿದಾಭಾಸ ಏನಿದ್ದಾನಲ್ಲ ಅಹಂಕಾರ ಚಿದಾಭಾಸಕ್ಕೂ ಮತ್ತು ಅಹಂಕಾರಕ್ಕೂ ಸಹಜ ಎಲ್ಲೆಲ್ಲಿ ಅಹಂಕಾರ ಅದ ಆಮೇಲೆ ಇರ್ತಾನೆ. ಅಹಂ ಇತ್ತಪ್ಪ ಅಂತ ಕೂಡ್ಕೊಂಡು ಬಂದಾನೆ ತಿಳ್ಕೊಬೇಕು ನಾವು. ಎಲ್ಲೆಲ್ಲಿ ನೀರು ಅದಾವ ಅಲ್ಲೆಲ್ಲಿ ಸ್ವಚ್ಛ ನೀರ ಅಲ್ಲೆಲ್ಲಿ ಆಕಾಶದ ಒಳಗೆ ಪ್ರತಿಬಿಂಬ ಬೀಳುತ್ತೈತೀನಿ. ಹಂಗೆ ಎಲ್ಲೆಲ್ಲಿ ಅಹಂಕಾರ ಅದ ಅಲ್ಲೆಲ್ಲಿ ಇವ ಚಿದಾಭಾಸಿ ಇರ್ತಾನೆ. ಇನ್ನು ವಾಸ್ತವ ಒಂದೇ ಅಂದ್ರೇನು? ಬ್ರಹ್ಮಜ ತಾಜಾತ್ಮ ಸಂಬಂಧ. ಈಗ ಹೇಳುವ ತಾಜಾತ್ಮ ಅಂದ್ರೆ ಆತ್ಮನಿಗೆ ಅನಾತ್ಮಗಳಿಗೆ ಒಳಗೆ ಬ್ರಹ್ಮಜ ತಾಜಾತ್ಮ ಸಂಬಂಧ. ಈ ಶರೀರದೊಡನೆ ಕುಡ್ಕೊಂಡಿದ್ದಂದ್ರೆ ದೇಹ ಧರ್ಮಗಳು ಎಷ್ಟು ಅದೋ ತನ್ನ ಮೇಲೆ ಆತ್ಮ ದೇಹ ಧರ್ಮಗಳು ಎಷ್ಟು ಮೇಗ ಜನ್ಮ ಮರಣ ಸಂಬಂಧ ವರ್ಣ ಆಶ್ರಮ ಜಾತಿ ಇವೇನದವಲ್ಲ ಇವೆಲ್ಲ ತಾನು. ವಾಸ್ತವಿಕ ನಾ ಸಾಯವಲ್ಲ ಊಟವಲ್ಲ ಇನ್ನು ಬ್ರಾಹ್ಮಣ ಅಲ್ಲ ಕ್ಷತ್ರಿಯ ಅಲ್ಲ ಸಂಬಂಧ ಇಲ್ಲ. ಆದರೂ ಎಲ್ಲ ಧರ್ಮಗಳು ಇಂದ್ರಿಯಗಳು ಕೂತ್ಕೊಂಡೇ ಅಂಧತ್ವ ಮಂದತ್ವ ಪಟುತ್ವ ಅಂತಾನೆ. ನನಗೆ ಕೇಳ್ಸಲ್ಲ ಇವೆಲ್ಲ ಧರ್ಮಗಳು ಹೇಳ್ತಾ ಇದ್ದಾನೆ. ನನಗೆ ಹಸಿವೆ ಆಗ್ಯದ ನಿರಡಿಕೆ ಅಂತಾನೆ. ನಾ ಸುಖಿ ನಾ ದುಃಖಿ ಅಂತಾನೆ. ಇವೆಲ್ಲ ಧರ್ಮಗಳು ತಾಜಾತ್ಮ ಸಂಬಂಧದಿಂದ ಐತಿಲ್ಲ. ಈ ಯಾವ ಬ್ರಹ್ಮಜ ತಾಜ ಬ್ರಹ್ಮದಿಂದ ಉತ್ಪನ್ನವಾಗ ಬ್ರಹ್ಮಜ ಅಂದರೆ ಇವು ಭ್ರಮ ವಾಸ್ತವಿಕ ಸತ್ತಿಲ್ಲ. ಆ ಬ್ರಹ್ಮಜ ತಾಜಾತ್ಮ ಸಂಬಂಧದಿಂದ ಕೂಡ್ಕೊಂಡು ಇದ್ದದ್ದು ಎಲ್ಲಿ ಪರ್ಯಂತ ಬ್ರಹ್ಮಜ ತಾಜಾತ್ಮ ಸಂಬಂಧ ನಿವೃತ್ತಿ ಆಗಲ್ಲ, ಮುಕ್ತ ಆಗಲ್ಲ. ಗುರುಗಳು ನಿಮ್ಗೆ ಏನು ಮಾಡ್ತಾರೆ? ಆತ್ಮ ನಿತ್ಯ ಇವೆಲ್ಲ ಏನು ವಿಶೇಷ ಹೇಳ್ಯಾರ? ನಿತ್ಯ ಮುಕ್ತ. ಮೊದಲೇ ನಿತ್ಯ ಮುಕ್ತ, ಈಗ ನಿತ್ಯ ಮುಕ್ತ ಅಲ್ಲ. ಅಂತೂ ನೀವು ನಾನು ನಿತ್ಯ ಮುಕ್ತ ಅಲ್ಲ, ಸಾಯಂ ಹುಟ್ಟೋಣ ಅಂತ ಭ್ರಾಂತಿ. ಆ ಭ್ರಾಂತಿ ಇಟ್ಟು ಗುರುಗಳು ಶಾಸ್ತ್ರಗಳು ಕಳಿತಾವೆ ಅಷ್ಟೇ. ತಿಳ್ತಿಲ್ಲ?
ತಾದಾತ್ಮ ಪ್ರತೀತ ಹೋಗ್ಬೇಕು. ಬ್ರಹ್ಮಜ ತಾದಾತ್ಮ ಸಂಬಂಧ ಅಂದರೆ ಅಹಂಕಾರಕ್ಕೂ ಸಾಕ್ಷಿ ಚೈತನ್ಯಕ್ಕೂ ಬ್ರಹ್ಮಜ ತಾದಾತ್ಮ ಸಂಬಂಧ. ಜೋಗಪಾದ ದೃಷ್ಟಾಂತ ಹೇಳ್ತಾರೆ. ಬಸ್ ಸ್ಟ್ಯಾಂಡಾಗ ಎಷ್ಟು ಸ್ಟ್ಯಾಂಡದಾಗ ಒಬ್ಬ ದೊಡ್ಡ ಶ್ರೀಮಂತ ಮನುಷ್ಯ ಅಗದಿ ಗುಮಾಲ ಅವು ಹಾಕೊಂಡು ಎಷ್ಟು ಸ್ಟ್ಯಾಂಡ್ ಊರಿಗೆ ಹೋಗ್ಬೇಕು. ಆ ಕೊಡ ತೊಗೊಂಡು ಜೋಗಪ್ಪ ಬಂದು ಹಾಕೊಳ್ಳೋದು. ಅಲ್ಲಿ ಕೊಡ ಇಟ್ಟನಿಂದ ಸೌಕರ ಏನ್ರಿ ಒಂದಕ್ಕೆ ಬರ್ತೀನಿ ಒಂದಕ್ಕೆ ಹೋದ ಹಾಕೊಳ್ಳೋದು. ಅಲ್ಲಿ ಹೋದ ಅಲ್ಲಿ ನೋಡ್ತಾನೆ ಪಾಳಿ ಇತ್ತು. ಎಷ್ಟು ಸ್ಟ್ಯಾಂಡ್ದಾಗ ಪಾಳಿ ನಿಂತಿರು ಮಂದಿ. ಪರಂತು ಆ ಹೆಣ್ಮಕ್ಳು ಇದ್ರೆ ಹೋಗ್ಬೇಕಂದ್ರೆ ಗಣಸಲ್ಲ. ಗಂಡು ಮಕ್ಳು ಹೋಗ್ಬೇಕಂದ್ರೆ ಸೀರೆ ಉಟ್ಕೊಂಡಾನ. ಎದ್ರ ಹೋಗ್ಬೇಕಂದ್ರೆ ಆ ಕಡೆ ದೂರ ಹೋದ. ಹಿಂಗೆ ಅಂತೂ ಆ ಟೈಮ್ದಾಗ ಕೆಲವು ಯಾರವ್ರು ಬಂದರು, ಯಾಕೋ ಜೋಗಪ್ಪ ಎಲ್ಲಿ ಹೊಂಟಿಗೆ ಅಂತ. ಇವನ್ ಜೋಗಪ್ಪ ಏನು ಶ್ರೀಮಂತ ಮನುಷ್ಯ ಕೊಡ ಸಂಬಂಧ ಇರೋಣಿಂದ ಅವನಿಗೆ ಜೋಗಪ್ಪ ಮಾಡ್ತು. ಜೋಗಪ್ಪ ಏನು ದೊಡ್ಡ ಶ್ರೀಮಂತ ಮನುಷ್ಯ ಅಗದಿ, पण ಜೋಗಪ್ಪ ಅನಿಸ್ತಿಲ್ಲ ಕೊಡ. ಹಂಗೆ ಇದು ಎಲ್ಲ ನಮ್ಗೆ ಭ್ರಾಂತಿಯಿಂದ ಕೂಡ್ಕೊಂಡು ನಾವು ವಾಸ್ತವಿಕ ಶುದ್ಧ ಬ್ರಹ್ಮ, ನಾ ನಿತ್ಯ ಶುದ್ಧ ಬುದ್ಧ ಮುಕ್ತ ಅದ್ವೈ ಇದ್ರೂ ಕೂಡ ಇವ ನಾನು ಶುದ್ಧ ಅಲ್ಲ, ನಾ ನಿತ್ಯ ಅಲ್ಲ, ನಾ ಬುದ್ಧ ಅಲ್ಲ, ನಾ ಒಬ್ಬನೇ ಅಲ್ಲ, ಭಾಳ ಮಂದಿ ಇದ್ದೆವು ಅಷ್ಟು ಎಲ್ಲ ವ್ಯವಹಾರ ಮಾಡ್ತಾನೆ. ಆ ವಿಶೇಷನ ಹೇಳಿ ನೀನು ನಿತ್ಯ ಇದ್ದಿ, ನೀ ಬುದ್ಧಿ ಇದ್ದಿ ಅಂತ ಹೇಳ್ತಾ ಇದ್ದಾರೆ. ತಥಾಪಿ ಭ್ರಾಂತಿಕರಿಕೆ ಬ್ರಹ್ಮ ವಿಷಿ ಅನಾತ್ಮಸ್ತು ಕಾ ತಾಜಾತ್ಮ ಪ್ರತಿ ಭ್ರಾಂತಿ ಸಿದ್ಧ ತಾಜಾತ್ಮಂಕು ತೇ ನಿತ್ಯಾದಿ ಭ್ರಾಂತಿ. ನೋಡಿ, ಭ್ರಾಂತಿ ಸಿದ್ಧ ತಾಜಾತ್ಮಂಕು ನಾವು ಭ್ರಾಂತಿಯಿಂದ ಕೂಡಲ್ಪಟ್ಟಂಥದ್ದೇ ತಾಜಾತ್ಮ. ತಾಜಾತ್ಮ ಅಂದರೆ ಅವೇದೆ ಎರಡು ಕೂಡ್ಕೊಂಡೇ ಅದಾವೆ. ಆದರೂ ಭಿನ್ನ ಅದಾವೇನಿಲ್ಲ, ಎರಡು ಕೂಡ್ಕೊಂಡೇ ಅದಾವೆ. ತಪ್ಪಲು ಕೂಡ್ಕೊಂಡೇ ಅದಾವೆ, ಆದರೂ ಭಿನ್ನ ಅದಾವೆ. ಪ್ರಕಾಶ ಆಕಾಶ ಎರಡು ಅಭೇದನೇ ಅದ. ಈಗ ಆಕಾಶ ಪ್ರಕಾಶ ಅಭೇದ ಅದಿಲ್ಲ, ಮತ್ತು ಎರಡು ಕೂಡ್ಕೊಂಡು ಅದಾವೇನು. ಲೈಟ್ ತೆಗೆದೆವು, ಏನಾಯ್ತು? ಬೆಳಕು ಹೋಯ್ತು. ಏನು ಆಕಾಶನ ಹೋಯ್ತು ಅದ್ರೊಳ ಹೋಗೋದು. ಆಕಾಶ ಯಾವಾಗಲೂ ಇವರು ಹೋಗೋದು ಬರೋದಲ್ಲ, ಆಕಾಶದಿಂದ ಹೋಗೋದು. ಪರಂತು ಪ್ರಕಾಶ ಕೂಡ್ಕೊಂಡಿದ್ದುದನ್ನೇ ಅದು ಅಭೇದ. ತಾಜಾತ್ಮದಿಂದ ಕೂಡ್ಕೊಂಡಿದ್ದು. ನಾವು ಭಿನ್ನ ಮಾಡಿ ತೋರಿಸಿದ್ವಿ ಅಂದ್ರೆ ಒಂದೇ ನಾನೇ ಇದ್ದ ಅಂತ ಕೇಳೋದು. ನಿವರ್ತಕರೇ ತಾಕೆ ವಿಷಯವಿ ಅದು ಇದ್ರ ಒಳಗೂ ಕೂಡ ಒಂದು ಕಾರಣ ಪ್ರಪಂಚ, ಒಂದು ಕಾರ್ಯ ಪ್ರಪಂಚ. ಕಾರಣ ಪ್ರಪಂಚ ಅಂದ್ರೆ ಅಜ್ಞಾನ ಮೂಲ. ಎಲ್ಲರಿಗೆ ಭ್ರಾಂತಿದಾಗ ಎಲ್ಲ ಅಧ್ಯಾಸಕ್ಕೆ ಎಷ್ಟು ಕಾರಣ ಅಂದ್ರೆ ಒಂದು ಅಜ್ಞಾನ. ಎಲ್ಲ ಅಧ್ಯಾಸಕ್ಕೆ ಕಾರಣ ಯಾವುದು? ಅಜ್ಞಾನ. ಅದರ ಒಳಗೂ ಕಾರ್ಯ ಪ್ರಪಂಚಕ್ಕೆ ತಾಜಾತ್ಮಂಕು ಕಾರ್ಯಪ್ರಪಂಚ ಎಂದಲ್ಲಿ ವಿಚಾರಸಾಗರ ಒಳಗೆ ಮೂಲ ವಿದ್ಯೆ ಇಲ್ಲ, ಅವಿದ್ಯಾದಲ್ಲಿ ಮೂಲ 66ನೇ ಟಿಪ್ಪಣಿ. ಒಂದು ಕಾರಣ, ಒಂದು ಕಾರ್ಯದಲ್ಲಿನೂ ಕೂಡ ಅನಾತ್ಮದಲ್ಲಿ ನಿತ್ಯತ್ವ, ಶುಚಿಯಲ್ಲಿ ಅಶುಚಿಯಲ್ಲಿ ಶುಚಿ ಬುದ್ಧಿ, ನಿತ್ಯದಲ್ಲಿ 4 ಕೊಟ್ಟರೆ ನೋಡಿ ಪ್ರಪಂಚದಲ್ಲಿ. ಅಂದರೆ ಸ್ತ್ರೀ ಪುತ್ರ ಮೊದಲಾದವರು ಅವೆಲ್ಲ ಅಶುಚಿ ಇದ್ದಾವೆ, ಅಶುಚಿ. ಅದರ ಶುಚಿ ಬುದ್ಧಿ ಮಾಡ್ಯಾನ. ಶುಚಿ ಬುದ್ಧಿ ಧನ ಎಂದೆಂದು ಸುಖ ಕೊಡಲ್ಲ, ಅದರ ಸುಖ ಬುದ್ಧಿ ಮಾಡ್ಯಾನ. ಸುಖ ಬುದ್ಧಿ. ಆಕಾಶ ಮೊದಲಾದವು ಎಷ್ಟೋ ಇವೆಲ್ಲ ಅನಿತ್ಯದ್ದೂ ನಿತ್ಯ ಬುದ್ಧಿ ಮಾಡ್ಯಾನ. ಅನಿತ್ಯದಲ್ಲಿ ನಿತ್ಯ ಬುದ್ಧಿ, ಅಶುಚಿಯಲ್ಲಿ ಶುಚಿ ಬುದ್ಧಿ, ದುಃಖದಲ್ಲಿ ಸುಖ ಬುದ್ಧಿ, ಕಾರ್ಯಪ್ರಪಂಚ ಇವೆಲ್ಲ. ಸಾಗರವಾದ ಟಿಪ್ಪಣಿ ಬಂದ ಕಾರ್ಯಪ್ರಪಂಚಕ್ಕೆ ಒಂದು ಕಾರಣ, ಒಂದು ಕಾರ್ಯ. ಕಾರ್ಯಪ್ರಪಂಚಕ್ಕೆ ತಾಜಾತ್ಮಂಕು ಕಾರ್ಯಪ್ರಪಂಚ ತಾಜಾತ್ಮಕ್ಕೆ ಏನು ಮಾಡ್ತಾರೆ? ನಿತ್ಯ ಏ ವಿಶೇಷ. ಕಾರ್ಯಪ್ರಪಂಚ ಯಾವಾಗಲೂ ಅದು ಪ್ರಪಂಚ ಪ್ರಾಗಭಾವ ಪ್ರತಿಯೋಗಿತ್ವ ಕಾರ್ಯ. ಅದು ಹುಟ್ಟದ, ಅದು ಅವಶ್ನಾಶ ಆಗಲಿಕ್ಕೆ ಬೇಕು, ಅದು ಕಾರ್ಯದ. ಆ ಕಾರ್ಯವು ಎಂದೆಂದೂ ನಿತ್ಯ ಇರುವುದೇ ಇಲ್ಲ. ಉತ್ಪತ್ತಿ ನಾಶ. ಆ ಕಾರ್ಯಪ್ರಪಂಚದಕ್ಕೆ ನೀವು ನಿವೃತ್ತಿ ಮಾಡೋ ಸಲುವಾಗಿ ಪರಮಾತ್ಮ ಹೆಂಗಿದ್ದಾನಂದ್ರೆ ನಿತ್ಯ ಇದ್ದಾನ. ನಿತ್ಯ ಅಂದರೆ ಜನ್ಮ ಮೃತ್ಯು ಶೂನ್ಯ ನಿತ್ಯ. ನಿತ್ಯ ಅಂದ್ರೆ ಜನ್ಮ ಮೃತ್ಯು ಶೂನ್ಯ ನಿತ್ಯ. ಪ್ರಾಗ ಪ್ರಧ್ವಂಸ ಭಾವ ಅಪ್ರತಿಯೋಗಿತ್ವ ನಿತ್ಯ. ಯಾವುದು ಪ್ರಾಗ ಪ್ರಧ್ವಂಸ ಭಾವಕ್ಕೆ ಪ್ರತಿಯೋಗಿ ಇರುವುದು ಅದು ಅನಿತ್ಯ. ಪ್ರಾಗ ಪ್ರಧ್ವಂಸ ಭಾವಕ್ಕೆ ಯಾವುದು? ಇದು ಪ್ರಾಗಭಾವ ಪ್ರಧ್ವಂಸ ಭಾವಕ್ಕೆ ಏನದ? ಪ್ರತಿಯೋಗಿ. ಇದು ಪ್ರತಿಯೋಗಿ. ಇದು ಇದರಲ್ಲಿ ಪ್ರಾಗ ಪ್ರಧ್ವಂಸ ಭಾವ. ಆತ್ಮ ಮೊದಲಿಲ್ಲ, ಈಗನು ಮೊದಲು ಇದ್ದಾನ, ಈಗಿದ್ದಾನ, ನಂತರ ಇರ್ತದೆ. ಹುಟ್ಟೋಕ್ಕಿಂತ ಮೊದಲು ಇದ್ದಿತ್ತಲ್ಲ ಇದು. ಅಂದರೆ ಇದಕ್ಕಿದೆ ಪ್ರತಿಯೋಗಿ. ಯಾವುದರಿಂದ ನಾವು ಅಭಾವ ಹೇಳ್ತೋ ಅದಕ್ಕೆ ಅದೇ ಪ್ರತಿಯೋಗಿ, ಯಾವುದರ ಸಂಬಂಧ ಹೇಳ್ತೇವೆ ಅದಕ್ಕೆ ಅದೇ ಪ್ರತಿಯೋಗಿ. ಇರ್ತಿಲ್ಲ ಅಂದರೆ ಇದು ಕಾರ್ಯಪ್ರಪಂಚ. ಪ್ರಾಗ ಪ್ರಧ್ವಂಸ ಭಾವಕ್ಕೆ ಯಾವುದು ಪ್ರತಿಯೋಗಿ ಇರುವುದು ಅದು ಅನಾತ್ಮ, ಅದು ಅನಿತ್ಯ. ಯಾವುದು ಅಪ್ರತಿಯೋಗಿ ಇರುವುದು ಅದು ನಿತ್ಯ. ಪ್ರಾಗ ಪ್ರಧ್ವಂಸ ಭಾವಕ್ಕೆ ಯಾವುದು
ಅಪ್ರತಿಯೋಗಿ. ಅದಕ್ಕೆ 4 ಅಭಾವಗಳಿಗೆ ಯಾವುದು ಅಪ್ರತಿಯೋಗಿ ಇರುವುದೋ ಅದು ಆತ್ಮ, 4 ಅಭಾವಗಳಿಗೆ ಯಾವುದು ಪ್ರತಿಯೋಗಿ ಇರುವುದೋ ಅದು ಅನಾತ್ಮ. ಇಷ್ಟು ಇಟ್ಕೊಂಡ್ಬಿಡೋದು. ಸೊ ಬ್ರಹ್ಮಕ ನಿತ್ಯಪಣ ಹೆಂಗೆ ಹೇಳ್ಯಾರ ಅಂತ ಕೇಳಿದರೆ ಈ ಪ್ರಮಾಣ ಕೊಟ್ಟು ಹೇಳ್ತೇವೆ ಈಗ. ಆಕಾಶವತ್ ಸರೋಗತಶ್ಚ ನಿತ್ಯ, ಆಕಾಶ ಅಂದರೆ ಎಲ್ಲ ಕಡೆ ವ್ಯಾಪಕ ರೂಪದಿಂದ ನಿತ್ಯ ಇರುವುದು. ಇತ್ಯಾದಿ ಶ್ರುತಿ ಪ್ರಮಾಣ ಕರಿಕೆಯಿ ಸಿದ್ಧ ಹೇ ಅಂದರೆ ಶ್ರುತಿ ಪ್ರಮಾಣ ಕೊಟ್ಟು ಹೇಳಿದರು. ಸೂಕ್ಷ್ಮ ವಿಚಾರ ಮಾಡಿ ನೋಡಿದ್ರೆ ಆಕಾಶದ ಸಾದೃಶ್ಯ ಆತ್ಮ ಇದ್ದಾನ ಅಂತ ಹೇಳೋದು ಶ್ರುತಿ ಪ್ರಮಾಣ ಕಡಿಮೆ ಬೀಳ್ತೈತೆ. ಅದು ಆಕಾಶದ ಸಾದೃಶ್ಯ, ಆಕಾಶದಲ್ಲಿ ಆತ್ಮದು ಆಕಾಶದಲ್ಲಿ ಸಾದೃಶ್ಯ. ಕುದುರೆಯಲ್ಲಿ ಗೋ ಸಾದೃಶ್ಯ ಗವಯ ಉಪಮಾನ ಪ್ರಮಾಣದಾಗ ಸಾದೃಶ್ಯನ ಹೇಳ್ತೇವೆ. ಹಂಗವ್ರ ಥರ ಇದು ಜಿಜ್ಞಾಸುನಿಗೆ ಅಷ್ಟೊಂದು ಸಮಂಜಸಿ ಪ್ರಮಾಣ ಆಗಲ್ಲ. ಅದಕ್ಕೆ ವಿರೋಧಿ ಧರ್ಮಗಳು ಹೇಳ್ತೇವೆ. ಖಡ್ಗ ಉಂಟ ಧರ್ಮವಾನ್ ವಿರೋಧಿ ಧರ್ಮ ಉಪಮಾನ ಪ್ರಮಾಣ ಒಳಗೆ ಹೇಳ್ತಾರೆ. ಅಂದರೆ ಉಂಟಿ ವೈಧರ್ಮ ಧರ್ಮವಾನ ಖಡ್ಗಮೃಗ ಅಂದರೆ ಮ್ಯಾಪ್ ಕೊಡುವುದು ವಿರೋಧಿ ಧರ್ಮ. ಅಂದರೆ ಈ ಮೋಕ್ಷಗಳಿಗೆ ಎಲ್ಲ ಇದು ದೃಷ್ಟಾಂತ ಕೊಡಿರ್ತದೆ. ಹಂಗೆ ಆತ್ಮ ಹೆಂಗಿದ್ದಾನೆ, ಆತ್ಮ ಅನಾತ್ಮ ಧರ್ಮ ವಿರುದ್ಧ ಉಳಿದು ಆತ್ಮ ಅದು ಹೆಂಗೆ ತಿಳಿಯಿರಿ. ಅದು ಅಲ್ಲಿ ಅವರು ಈ ಲಕ್ಷಣ ಮುಮುಕ್ಷುಗಳಿಗೆ ಅಷ್ಟೊಂದು ಸಾದೃಶ್ಯ ಸಿಗಲ್ಲ. ಇತ್ಯಾದಿ ಶ್ರುತಿ ಪ್ರಮಾಣ करके ये सिद्ध है और ता कार्य प्रपंच के धर्मों के ताजात्म को शुद्ध ए विशेषण निवर्त करे. ಕಾರ್ಯ ಪ್ರಪಂಚ ಅಂದ್ರೆ ಇವೆಲ್ಲ ಕಾರ್ಯನೇ ಅದಾವ. ಕಾರ್ಯನೇ ಅದು ಶರೀರ, ಇಂದ್ರಿಯ, ಪ್ರಾಣ, ಅಂತಃಕರಣ, ಮನ, ಬುದ್ಧಿ ಇವೇನೇನು ಅದಾವಲ್ಲ ಇವೆಲ್ಲ ಕಾರ್ಯ ಪ್ರಪಂಚನೇ ಅದಾವೆ. ಇವು ಒಳಗೆ ದೇಹದಲ್ಲಿ ಧರ್ಮ ಹೇಳಿದೆವು. ಮನುಷ್ಯಂದು ಸಂಕಲ್ಪ ಮಾಡ್ತದೆ, ಬುದ್ಧಿ ನಿಶ್ಚಯ ಮಾಡ್ತದೆ, ಪ್ರಾಣ ಹಸಿವಿನ ನಿರ್ಲಿಕ್ಕೆ ಆಗ್ತದೆ. ಇವುಗಳು ಎಲ್ಲ ಏನು ಅದಾವ ನಮ್ಮಲ್ಲಿ ಅಂತಃಕರಣದಾಗ ಸುಖ ದುಃಖ ಕಾಮ ಕ್ರೋಧ ಇವೆಲ್ಲ ದೋಷಗಳನ್ನು ನಿವೃತ್ತಿ ಮಾಡಿಸೋಕೆ ಅವ ಹೆಂಗಿದ್ದಾನೆ, ಇವು ಯಾವಗಳು ಇಲ್ಲದವ ಶುದ್ಧ, ದೋಷ ಸ್ಪರ್ಶಿ ಶುದ್ಧ. ಅವ ಯಾವ ದೋಷಗಳದ ಅಂದರೆ ಇಷ್ಟೆಲ್ಲ ದೋಷಗಳು ಅಂಟುಕೊಳ್ಳೋದು ಇರ್ಲಾರ್ದವನೇ ಅವ ಶುದ್ಧ. ಕಾರ್ಯ ಪ್ರಪಂಚಕ್ಕೆ ಧರ್ಮಕ್ಕೆ ತಾಜಾತ್ಮಂಕು ಅಂದರೆ ಇವು ಕೂಡ್ಕೊಂಡಿದ್ದು ತಾಜಾ ಪ್ರತಿಯೊಂದಕ್ಕೆ ಇವೆಲ್ಲ ಕೂಡ್ಕೊಂಡೇ ಅದನ್ನು ಹಮ್ ಸುಖಿ ಹಮ್ ದುಃಖಿ, मैं सुखी हूँ दुखी हूँ, मैं ब्राह्मण हूँ क्षत्रिय हूँ, मैं जन्म मरण वाला हूँ ಇವೆಲ್ಲ ಏನು ಹೇಳ್ತಲ್ಲ ಇವು ತಾಜಾತ್ಮ ವಿಶೇಷಣ. ಶುದ್ಧ ಅಂದ್ರೆ ಗೊತ್ತಲ್ಲ, ದೋಷ ಸ್ಪರ್ಶಿ ಶುದ್ಧ. ಅಪರಾಧ ಕಲಂಕ ರಹಿತ ಶುದ್ಧ, ಯಾವ ಅಪರಾಧ ಮೇಲೆ ಬರಲ್ಲ. ಇವೆಲ್ಲ ಅಪರಾಧಗಳದಾವು ವಾಸ್ತವಿಕ. ನಾ ಬ್ರಾಹ್ಮಣನದ ಅಪರಾಧ ಇದು ಶುದ್ಧ. ಏ ವಿಶೇಷ ನಿವೃತ್ತ ಕರೆ ಹೇ. ಯಾಜ್ಞವಲ್ಕ ಯಾಜ್ಞವಲ್ಕ ಗಾರ್ಗಿ ಅವ ಗಾರ್ಗಿ ಪ್ರಶ್ನೆ ಮಾಡಲ್ಲ ನೋಡಿ. ಗಾರ್ಗಿ ಯಾಜ್ಞವಲ್ಕರಿಗೆ ಸಭಾ ಜನಕ ಮಹಾರಾಜನ ಸಭಾ ಒಳಗೆ ಎಷ್ಟೋ ಒಬ್ಬರು ಕೂತು ಒಬ್ಬರು ವಿಜ್ಞಾನ ಯಾರಾದರೂ ಕೇಳಬಹುದು, ಪ್ರಶ್ನೆಗೆ ಉತ್ತರ ಕೊಡಲಿಲ್ಲ. ಇವು 1000 ಆಕಳ ಬಂಗಾರ ಇವೆಲ್ಲ ತೊಗೊಂಡು ನಡಿ ನಮ್ಮ ಮಠಕ್ಕೆ ಯಾಜ್ಞವಲ್ಕ. ಅವ ಗಾರ್ಗಿ ಅದು ಪ್ರಶ್ನೆ ಮಾಡ್ಯಾಳ, ನೋಡ್ಯಾಡ ಧೈರ್ಯ ಹಾಕಿದ್ದು ಗಾರ್ಗಿ. ಅವಾಗ ಇವರು ಪ್ರಶ್ನೆಗೆ ಉತ್ತರ ಹೇಳಬೇಕಲ್ಲ, ಮೈ ಸ್ತ್ರೀಶಿ ವಿವಾದ ಕರ್ತಾನೆ ಆಕೆ ಪ್ರಶ್ನೆ ಉತ್ತರ ಹೇಳ್ಕೋ ಕರ್ಪಣ ಅಂತ ಪ್ರಶ್ನೆ ಮಾಡ್ಯಾಳಕ್ಕೆ. ಆಕೆ ಈ ನೀನು ಪಂಡಿತೇನು ಇಟ್ಟಲ್ಲ ಆಕಳು ತೊಗೊಂಡೋಗಿ, ನೀ ಬ್ರಹ್ಮಜ್ಞಾನಿಯೇನು, ಯಾವ ಬ್ರಹ್ಮಜ್ಞಾನಿ ಇದ್ದ ಅಂತ ನಾವು ತೊಗೊಂಡೋಗ್ರಿ. ನೀವನ್ನ ಬ್ರಹ್ಮಜ್ಞಾನಿ ಅಂದರೆ ಬ್ರಹ್ಮಜ್ಞಾನಿನೇ ಆಗಲ್ಲವ. ಸಭಾ ಒಳಗೆ ನಾ ಜ್ಞಾನಿ ಅಂದ. ಯಾವ ನಾ ಜ್ಞಾನಿ ಅಂತ ನಾವು ತೊಗೊಂಡೋಗ್ರಿ ಅಂದವ. ನಾ ಜ್ಞಾನಿ ಅಂದ್ರೆ ಜ್ಞಾನಿನೇ ಆಗಲ್ಲ, ಹೌದಲ್ಲ. ಅಂದ ನೀವು ತೊಗೊಂಡು ನಡಿ ಶಿಷ್ಯಗಳಾಗ ಅವಾಗ ಪ್ರಶ್ನೆ ಮಾಡಿದ ಕೋ ಕೃಪಣ. ಕೃಪಣ ಯಾರು? ಕೃಪಣ ಅಂದ್ರೆ ಗೊತ್ತಾಯ್ತಲ್ಲ, ಜಿಪುಣ. ಅದು ಭಗವದ್ಗೀತೆ ಒಳಗೆ 3 ವಿಶೇಷಣಗಳು ಕೊಟ್ಟರು ಅರ್ಜುನನ ಬಗ್ಗೆ. ಭಗವದ್ಗೀತಾ 2ನೇ ಅಧ್ಯಾಯ ಒಳಗೆ ಅರ್ಜುನ ಕೃಪಣ ಇದ್ದೇನು. ಅರ್ಜುನ ಕೃಪಣ ಕಾರ್ಪಣ್ಯ ದೋಷಹಿತ ಸ್ವಭಾವ ಪೃಚ್ಛಾಮಿ ತ್ವಾಂ ಧರ್ಮ ಸಮೂಢ ಚೇತಃ. ಕೃಪಣ ಅಂದರೆ ಉದಳ್ಯಾನು ಆಗ್ತದೆ. ಉದಳ್ಯ ಅಂದ್ರೆ ಗೊತ್ತು, ಮರಾಠಿ ಒಳಗೆ ಶಬ್ದ ಉದಳ್ಯ ಅಂದ್ರೆ ಗೊತ್ತಾಗಲಿ. ಕನ್ನಡದಾಗ ಏನಂತಾರೆ ಉದಳ್ಯ ಉದಳ್ಯ ಅಂದ್ರೆ ಏನಂತಾರೆ ಕನ್ನಡದಾಗ. ಅಂದ್ರೆ ಈ 10 ರೂಪಾಯಿ ಇತ್ತು ಅಂದ್ರೆ ಸಂದಕ್ಕೆ 100 ರೂಪಾಯಿ ಖರ್ಚು ಮಾಡಿಬಿಡವ ಉದಳ್ಯ. ಎಲ್ಲ ಉದಲಾಸಿ ಬಿಡ್ತಾನೆ ನೀವು. ನಮ್ಮ ಇಷ್ಟಂತೆಲ್ಲ ಉದಲಾಸಿ ಬಿಡ್ತಾನೆ ನೀವು. ಏನೇನು ಆ ಥರ ಹಾಂ
ಹಾಂ ಅಲ್ಲ ಹಾಂ ಉದ್ಲೆ ಅದಕ್ಕೆ ಉದ್ಲೆ ಹಸುನೆ ಅಂತಾರೆ ಮರಾಠಿ ಒಳಗೆ. ಉದ್ಲೆ ಹಸುನೆ, ಉದ್ಲೆ ಅಂದರೆ ಹೆಂಗೆ, ಈಗ ಹೆಣ ಹೊಂಟಿರ್ತಾನೆ, ಈಗ ಯಾರೋ ಒಬ್ಬ ಮನೆಯವ್ರು ತೀರ್ಕೊಂಡ್ರೆ 100 ರೂಪಾಯಿ ಚಿಲ್ಲರ್ಗಳು ಹಿಂಗೆ ಒಕಾಡ್ತಾರೆ ರೋಡ್ ಮೇಲೆ, ಅದು ಉದಳೇನೆ. ಅವು ಏನು ಉಪಯೋಗ ರೀ ರೋಡ್ ಮೇಲೆ ಬಿದ್ದದ, ಉದಳೆ ಹಸುನಿ ಅಂತಾರೆ. ಏನು ಹೇಳ್ಬೇಕು ಅಂದ್ರೆ ಅರ್ಜುನ ಕೃಪಣ ಅಂದರೆ ಕಂಜೂಸ, ಕೃಪಣ ಅಂದರೆ ಕಂಜೂಸನು ಆಗ್ತದೆ. ಕಂಜೂಸೇನು ಇಲ್ಲ ಮತ್ತೆ ರಾಜ ಸುಖ ಲೋಭ ನೀಚೆ ಅಂದನೋ, ನನಗೆ ರಾಜ್ಯವಲ್ಲ ಯಾನವಲ್ಲ ಅನ್ನ ನಾನು ಆತನು ಸನ್ಯಾಸಿ ಆತನು ಮತ್ತು ಅವ್ನು ಕೃಪಣೆ ಹಂಗೆ ಅಂತ. ಹಿಂಗೆ ಭಗವದ್ಗೀತಾ ಈ ಶ್ಲೋಕ ಮೇಲೆ ಚಿದ್ಗನಾನಂದ ಸ್ವಾಮಿಗಳು ಹಿಂಗೆ ಅಧ್ಯಾಯ ಮಾಡಿ ನಮ್ಗೇನು ಹೇಳೋದು ಈಗ ಆ ಕಡೆ ಹೋಗಿ. ಕೃಪಣ ಅಂದರೆ ಏನು ಕಂಜೂಸ. ಈಗ ಓ ಕೃಪಣಕ್ಕೆ ಉತ್ತರ ಹೇಳೋರು ಈಗ ಹೇಳಬೇಕಿಲ್ಲ. ಮೈ ಸ್ತ್ರೀ ಶಿವಾದ ಕರ್ತಾನೆ. ಅದಕ್ಕೆ ಅವ್ರು ಹೇಳಿದರು 6 ವಿಶೇಷ 6ಗಳು ಮನುಷ್ಯನು ಮರ್ಯಾದೆ ಕಡಿಮೆ ಮಾಡ್ತಾವೆ ಅಂತ ಹೇಳಿದರು. 6 ಸ್ತ್ರೀ ಶಿವಾದ, ಗರ್ಧ ಭಯಾನ, ಬಾಲ ಚಿಕಿತ್ಸೆ, ಸಣ್ಣ ಕೂಸುಗಳು ಇರ್ತಾವೆ. ಅವುಗಳು ಏನೋ ಅವು ಏನರ ಅಂತಂದ್ರೆ ಅವು ಸಿಟ್ಟಿ ಹೊಡಿಬೇಡದು. ಕ್ವಾನಾಗಿದೆ ಆ ಸಣ್ಣ ಕೂಸಿಗೆ ಹೊಡಿತೀಯ ತಿಳಿಯಲ್ಲ ನಿನಗೆ. ಅದು ಸಣ್ಣ ಕೂಸ ಅದು ಏನೇ ಮಾತಾಡಿರ್ಬೇಕು, ಅದಕ್ಕೆ ಹೊಡಿತೀವಿ. ಇಂಥ ದೊಡ್ಡ ಸ್ತ್ರೀ ಸುವಿವಾದ, ಹೆಣ್ಮಕ್ಳು ಕೂಡ ಹೆಚ್ಚು ವಾದ ಮಾಡಬೇಡ್ದು ಅಂತಾನೆ. ಅಲ್ಲಿ ಮುಂದೆ मैं स्त्री नहीं हूँ, गार्गी याज्ञवल्क्य, मैं स्त्री नहीं हूँ. स्त्री किसको कहते हैं मालूम है कि नहीं? गार्गी ने स्त्री किसको, ಹೆಣ್ಮಗಳು ಯಾರು ಹೇಳ್ತಾರೆ ಗೊತ್ತಿಲ್ಲ ನಿನಗೆ? जो आत्मज्ञानते रहित है वायु को स्त्री कहते हैं. ಅಲ್ಲಿಂದೆಲ್ಲ ಹೇಳ जो आत्मज्ञानते रहित है सो कंजूस है, ಕೋಕರ್ಪಣ ಅಂತ. ಸ್ತ್ರೀ ಸುವಿವಾದ ಯಾಕೆ ಗೊತ್ತಿದ್ದಲ್ಲ, ಶುದ್ಧ ಆಯ್ತು. ಬ್ರಹ್ಮಕ ಶುದ್ಧಪಣ ಅದಕ್ಕೆ ಪ್ರಮಾಣ ಕೊಟ್ಟರವರು. ಅಶ್ನಾವೀರಂ ಶುದ್ಧಂ ಅಪಾಪ ಯುದ್ಧಂ ಇತ್ಯಾದಿ ಶ್ರುತಿ ಪ್ರಮಾಣ ತರಿಕೆಯಿ ಸಿದ್ಧಯೇ ತಾ. ಶುದ್ಧ ಅಂದರೆ ಏನು, ಯಾವ್ಯಾವು ರಾಗ ದ್ವೇಷಾದಿಕ ಅಂದರೆ ಎಲ್ಲ ಕಾಮ ಕ್ರೋಧ ಲೋಭ ಮೋಹ ಎಷ್ಟದಾವಲ್ಲ ಅವೆಲ್ಲ ತಿಳ್ಕೊರಿ. ವಿಕಾರೋಂತೆ ಜೋ ರಹಿತಪಣ ಹೇ ಯही ತಾ ಬ್ರಹ್ಮವಿಷಿ ಶುದ್ಧಪಣ ಹೇ. और कारणभूत अज्ञान के तादात्म को बुद्ध ये विशेषण निवर्त करे. ಕಾರಣ ಅಂದರೆ ಮೂಲ ಅಜ್ಞಾನ. ಆ ಮೂಲ ಅಜ್ಞಾನವೇ ನಮಗೆ ನಾ ಬುದ್ಧ ಇದ್ದ ಅಂತ ಹೀಗೆ ತಿಳಿ ಉಳ್ಳಾಗ ಮಾಡು. ಆವರಣ ಅಂದ್ರೆ ನಾಸ್ತೀನಿ. ಆ ಶುದ್ಧ ಮೂಲ ವಿದ್ಯಾನೇ ನಮ್ಮ ಸ್ವರೂಪಕ್ಕೆ ಆವರಣ ಮಾಡಿರುತ್ತದೆ. ತಾದಾತ್ಮಂಕು ಬುದ್ಧ ಏ ವಿಶೇಷಣ ನಿವರ್ತ ಕರೆಯುತ್ತಾ ಸರ್ವದಾ ಏಕರಸ್ ಜ್ಞಾನರೂಪ. ಯಾವಾಗಲೂ ನಾನು ನಿತ್ಯ ಮುಕ್ತನೇ, ಜ್ಞಾನ ಸ್ವರೂಪನ, ಜ್ಞಾನ ಸ್ವರೂಪ. ಈಗ ಅಜ್ಞಾನದಿಂದ ನಾ ಬದ್ಧ ಆದಂತಿಲ್ಲ. ಏಕರಸ ಜ್ಞಾನ ರೂಪತಾ ಕಾ ನಾಮ್ ಬುದ್ಧಪಣ ಹೇ. ಸೊ ಬ್ರಹ್ಮ ಕಾ ಬುದ್ಧಪಣ ಹೆಂಗಿದ್ದಂದ್ರೆ ಪ್ರಜ್ಞಾನ ಘನ. ನಾನು ಹೆಂಗಿದ್ದೇನೆ ಪ್ರಜ್ಞಾನ ಘನ ಇತ್ಯಾದಿ ಶ್ರುತಿ ಪ್ರಮಾಣ करके ही सिद्धि है. और अज्ञानकृत आवरणादिकों के तादात्म्य को मुक्त ये विशेषण करे. आवरण अंदरने असत्वापाದ ಕಾರಣ, ಅವರ್ಣಾಪಾದ ಕಾರಣ ಒಂದು ವಿಕ್ಷೇಪ ದೋಷ ಇಲ್ಲ, ತೋರುವುದಿಲ್ಲ. ಮುಕ್ತ ಮೊದಲೇ ಮುಕ್ತಿದ್ದಾನೆ. ಮೊದಲೇ ಹೆಂಗಿದ್ದಾನೆ, ಮೊದಲೇ ಮುಕ್ತ. ಮುಕ್ತಚ್ಚ ಮುಕ್ತಚ್ಚ ಶ್ರುತಿ ಪ್ರಮಾಣ ಐತೆ ನೋಡಿ, ಮುಂದೆ ಕೊಟ್ಟರವು. आवरणादिकों के तादात्म्य को मुक्त विशेषण निवृत्त करे ता बंधते रहितपणे का नाम मुक्तपणा है. बंधते रहितपणे का, ಬಂಧದಿಂದ ಯಾವ ರಹಿತ ಇದ್ದಾನ. ಬಂಧ ಅಂದರೆ ಏನು, ಬಂಧದ ಲಕ್ಷಣ ಅಂದ್ರೆ ಅದ್ವಯ आनंद ब्रह्म में दुखीपना द्वैतपना यही बंध है. पंचदशी ನಾಟಕ ದೀಪ ಒಳಗೆ ನಾರದ ಮೊದಲು ನನಗೆ 3 ತಾಪಿದ್ದು ಯಾವು, ಅಧ್ಯಾತ್ಮ ಆದಿಭೂತ. ಈಗ ಮತ್ತೆ ಇವು ಶಾಸ್ತ್ರ ಇವು ಗುರುಗಳು ಕೇಳೋಣ ಹೆಚ್ಚಿಗಾದು ಇವು. ಈಗ ಅಜ್ಞಾನಿ ಮನುಷ್ಯ ಏನಿದ್ದಾನ ಸುಮ್ಮನೆ ಕುಂತು ಕುಂತಿರ್ತಾನೆ. ಅಪ್ಪಳ ಪ್ರವಚನ ಬಂದಾಗ ಮಂದಿ ಬಂದಿರ್ತಾರೆ, ಅದೇ ನೀವಾಂತ ಕೂತಿರ್ತಾರೆ. ನಮ್ಮಂಥವ್ರು ಮ್ಯಾಲೆ ಕೂತಿರ್ತಾವಲ್ಲ, ಅವ ಏನು ಚಲೋ ಹೇಳ್ತಾನೋ ನನ್ಕಿತ, ನಾ ಹೇಳೋದು ಹೇಳ್ತಾನೇನು, ಮತ್ತು ನನಗೆ ಹೇಳೋದು ನನ್ನ ಕೊಟ್ಟರೆ ನನಗೆ ಹೇಳೋ ಬರ್ತದೇನು ಇಲ್ಲೋ. ಮತ್ತು ಅಪ್ಪಳ ಮುಂದೆ ನನಗೆ ಏನು ಒಟ್ಟು ನೆನಪಿಗೆ ಎಲ್ಲ ಬರ್ಕೊಂಡು ತಂದಿದ್ದೆ, ನೆನಪಿಗೆ ಬರ್ತಾ ಏನು ಇವು ಮ್ಯಾಲೆ ಕೂತವ್ರಿಗೆ ಅವ್ರಿಗೆ ಅರ್ಥವ್ರಿಗೆ ಏನೂ ಇಲ್ಲ. ಅದೇ ನೀವಾಂತ ಕೂತಿರ್ತಾರೆ, ಹೌದಿಲ್ಲ? ಯಾರು ಕೂತಾರೆ, ನೀವು ಕೂತಿರಿಲ್ಲ ಗೊತ್ತಾಗಲ್ಲ. ನಾನು ಬಂದು ವಿಷಯ ಕೊಟ್ಟರು ಅಂದರೆ ಅವನಿಗೆ ಮೊದಲು ಅದೇ ಹೇಳ್ತೀವಿ,
ನಾ ಹೇಳೋದು ಹೇಳ್ತಾರೆ ಅವನು ಮೊದಲೇ. ಮತ್ತು ನಾ ಬರ್ಕೊಂಡು ತಂದು ಅಲ್ಲಿ ನೆನಪಿ ಭಾರತದ ಅವನು ಹೇಳೋದು. ಮತ್ತು ಎಲ್ಲರಿಗಿಂತ ನಾ ಎಲ್ಲರಿಗೂ ಚಲೋ ಹೇಳ್ದೆ ಎಲ್ಲರಿಗಿಂತ ಚಲೋ ಹೇಳೋದು ನೋಡು. ಮತ್ತು ಅದನ್ನು ಇವು ಹೆಚ್ಚಿಗಾದು ನನಗೆ ನಾರದ ಅದು ಶ್ಲೋಕ ಐತೆ ನೋಡಿ. ಗರ್ವ ಭಂಗ ಒಂದು ನಾರದರು ಇದೊಂದು ಅಂದರೆ 3 ತಾಪಗಳು ಮೊದಲೇ ಇದ್ದು ನನಗೆ. ಇವು ಒಂದು 5 ತಾಪಗಳು ಹೆಚ್ಚಿಗಾದು ಶಾಸ್ತ್ರ ಕೇಳೋಣ ತನ ತಿಳಿತಿಲ್ಲ. ಅಂದರೆ ಹೇಳೋದೇನು ಬಂದ್ ಆ ಯಾಳಿಗೆ ಈಗ ಆ ಬಂದ್ ಅಂದರೆ ಅದು ಕೊಟ್ಟರು ಪಂಚಜಿ ನಾಟಕಗಳು. ನೀನು ನಾರದ ಇದು ಏನು 5ಗಳು ಹೇಳಕತ್ತಿದೆಯಲ್ಲ, ಅದ್ವಯ ಆನಂದ ಬ್ರಹ್ಮಮೇ ದ್ವೈತಪನ ದುಃಖೀಪನ ಯೈ ಬಂದಾಯ ಅಲ್ಲಿ ಉತ್ತರ ಕೊಟ್ಟರು. ಅದ್ವಯ ಅಂದ್ರೆ ಏನು? ಈಗ ಅವರು ಎಲ್ಲರೂ ಹೇಳೋರು ಇರ್ತಾರಲ್ಲ ಮ್ಯಾಲ, ಅದರೊಳಗೆ ಹೇಳೋವು ನಾನೇ. ನಿಮ್ಮಲ್ಲಿ ಆತ್ಮ ಬೇರೆ, ನನ್ನ ಆತ್ಮ ಬೇರೆ ಇದ್ದೆ ನಾನು. ಅವ್ರು ಏನು ಹೇಳೋರು ಅದರ ಆತ್ಮ ಶರೀರ ಭಿನ್ನ ಇದ್ದರೂ ಕೂಡ ಆತ್ಮ ನಾನೇ. ಅದ್ವಯ ಅಂದರೆ ಏಕದಿಲ್ಲ. ನೀ ಭಿನ್ನ ತಿಳ್ಕತ್ತಿದಿ, ಅವ್ರು ಬೇರೆ, ಮತ್ತು ನಿಮ್ಗೆ ದುಃಖ ಆಗ್ತದೆ. ಆನಂದ ಸ್ವರೂಪನೇ ಇದ್ದಲ್ಲಿ ನೀ ದುಃಖಿ ಅಂತ ತಿಳ್ಕತ್ತಿದಿ, ಅದೇ ಬಂದ. ಇದಕ್ಕಿಂತ ಬೇರೆ ಅದ್ವಯ ಆನಂದ ಬ್ರಹ್ಮಮೇ ದ್ವೈತಪನ ದುಃಖೀಪನ ಯही ಬಂದ ಹೈ. ಅಹಂಕಾರ ಸೆ ಆದಿಲೇಕೆ ಅನಾತ್ಮ ವಸ್ತುಕ್ಕೂ ಬಂದ ಕೈಯೇ. ಇದಂತೂ ಎಲ್ಲರಿಗೂ ಪಾಠ ಕಂಠಿ ಅದ. ಅದ್ರಲ್ಲಿ ಕಂಠ ಬಂದಂದ್ರೆ ಬಂಧನ. ಅಹಂಕಾರ ಸೆ ಆದಿಲೇಕೆ ಅನಾತ್ಮ ವಸ್ತು. ಅಹಂಕಾರವೇ ಮೊದಲು ಮಾಡಿಕೊಂಡು ಎಷ್ಟು ಅನಾತ್ಮಗಳು ತೋರ್ತಾವಲ್ಲ ಇವೆಲ್ಲ ಬಂಧನದಾಗೆ ಅವು ಇದರಲ್ಲಿ. ಅದರೊಳಗೆ ಇದು ನಾರದರದು ಒಂದು ಇದು ವಾಸ್ತವಿಕ ಬಂಧ. ಅದ್ವೈ ಅಮಲ ಬ್ರಹ್ಮಮೇ ದ್ವೈತಪನ ದುಃಖೀಪನ ಯही बंध है. मुक्तपणा सो ब्रह्म का मुक्तपणा विमुक्तश्च विमुच्यते इत्यादि का श्रुति प्रमाण करके ही सिद्ध है. और मिथ्यापणे को सत्य ए विशेषण निवृत्त करे. ಮಿಥ್ಯಾ ಇದು ಮಿಥ್ಯಾ ಆಗಲ್ಲ, ಇದು ಸತ್ಯ. ಈ ವಿಷಯ ಸತ್ಯ. ಪರಮಾತ್ಮ ಹೆಂಗಿದ್ದಾನೆ ಒಂದೇ ಒಂದು ಜಗತ್ತಿನ ಒಳಗೆ 3 ಕಾಲಗಳಲ್ಲಿ ಯಾವುದು ಬಾಧ ಆಗಲಾರದೆ ಬಾಧಿಯುವುದು ಅದು ಒಂದೇ ಒಂದು ಸತ್ಯದ. ಅದರ ಬಿಟ್ಟು ಜಗತ್ತಿನೊಳಗೆ ಮತ್ತೊಂದು ಸತ್ಯ ವಸ್ತು ಇಲ್ಲವೇ ಇಲ್ಲ. ಆ ಸತ್ಯ ಇತ್ತು ಇರೋದ್ರಿಂದ ಪರಮಾತ್ಮ ಇದು ಜಗತ್ತೇನು ತೋರಿಸಿದ್ರೆ ಮಿಥ್ಯಾದ ಅಂತ ತಿಳ್ಕೊರಿ. ಮಿಥ್ಯಾಪಣೆ ಕೋ ಸತ್ಯ ಎ ವಿಶೇಷ ನಿವೃತ್ತ ಕರೆ. 3 ಕಾಲ ವಿಷಯ ಜಾಕ ಬಾಧ ನೈ ಹೋಗಿ ಅಲ್ಲಿ ಬೋಧೋದು ನೋಡ್ರಿ. 3 ಕಾಲ ವಿಷಯ ನಿಮ್ಮಲ್ಲಿ ಇಲ್ಲಾಂದ್ರೆ ಮಾಡಬೇಡ್ರಿ. ಬೋಧ ನಮ್ಮಲ್ಲಿ ಬೋಧಿತ್ತು ಮೇಲೆ ಬರೀ ಇದು ಕಾಟ್ ಹೊಡೋದು ಏನದ ನಮೀಗ ಹಾಂ ಬಾದ ಅದಿಲ್ಲ. ಹಾಂ ಮ್ಯಾನ್ ಮಾಡ್ಕೋಬೇಡ್ರಿ, ಇಲ್ಲ ಬೋಧ್ ಮಾಡಿರಿ. ಹಾಂ ಬೋಧ ಮ್ಯಾಲೆ ತೆಗೀರಿ ಅಂದರೆ ಇವ್ರ ಮ್ಯಾಲೆ ಹಾಕಿದ್ರಿ ಅಂದ್ರೆ ಮತ್ತು ಅವುಗಳು 3 ಕಾಲ ವಿಷಯ ಜಾಕ ಬಾಧ ನೈ ಹೋವೆ ಸೊ ನಿತ್ಯ ಕಯಾ ಜಾವೆ. 3 ಕಾಲಗಳಲ್ಲಿ ಯಾವುದೂ ಬಾಧ ಆಗುವುದಿಲ್ಲ. ಭೂತಕಾಲದಲ್ಲಿ, ವರ್ತಮಾನ ಕಾಲದಲ್ಲಿ, ಭವಿಷ್ಯತ್ ಕಾಲದಲ್ಲಿ. 3 ಕಾಲಗಳಲ್ಲಿ ಅಂದ್ರೆ ಭೂತಕಾಲದಲ್ಲಿ, ವರ್ತಮಾನ ಕಾಲದಲ್ಲಿ ಮತ್ತು ಭವಿಷ್ಯತ್ ಕಾಲದಲ್ಲಿ ಯಾವಾಗಲೂ ಅದು ಮೊದಲಿದ್ದುದೇ ಸತ್ಯ, ಈಗಲೂ ಸತ್ಯ, ಮುಂದಿದ್ದು ಕೂಡ ಯಾವಾಗಲೂ ಸತ್ಯದ ಹಾಗೆ ಇರ್ತೈತಿ. सत्यम ज्ञानमनंतम ब्रह्म का सत्यपणा. सत्यम ज्ञानमनंतम ब्रह्म सदैव सौम्यदम अग्र आसीत इत्यादि श्रुति प्रमाण करके ही सिद्ध है. और आनंद विशेषणता ब्रह्म के पुरुषार्थपणा अंदर नानु दुखिद आनंद ये विशेषणता ब्रह्म के पुरुषार्थपणे को मोक्ष को कथन करे. सो ब्रह्म की आनंद रूपता आनंदो ब्रह्मेति. ಬ್ರಹ್ಮಕ್ಕೆ ಪುರುಷಾರ್ಥ ಅಂದರೂ ಪ್ರಯತ್ನವೂ ಆಗ್ತಾಯಿದೆ. ನಾನು ದುಃಖಿ ಇದ್ದೇನೆ ಅಂತ ತಿಳ್ಕೊಳ್ಳೋದು, ಪ್ರಯತ್ನ ಮಾಡಿ ನಾನು ಆನಂದ ಸ್ವರೂಪನೇ ಇದ್ದೇನೆ ಅಂತ ತಿಳ್ಕೊಳ್ಳೋದು. ಆನಂದ ಈ ವಿಶೇಷಣ ತಾ ಬ್ರಹ್ಮಕ್ಕೆ ಪುರುಷಾರ್ಥಪಣೆಗೂ ಕಥನ ಕರೆ. ಸೊ ಬ್ರಹ್ಮಕಿ ಆನಂದ ರೂಪತಾ ಆನಂದೋ ಬ್ರಹ್ಮೇತಿ ವೇದ ಶ್ರುತಿ ಪ್ರಮಾಣ ಇವು. ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಆನಂದೋ ಬ್ರಹ್ಮೇತಿ ವೇದಾನಾತ್. ವಿಜ್ಞಾನಂ ಆನಂದಂ ಬ್ರಹ್ಮ ವಿಜ್ಞಾನಂ ಆನಂದಂ ಬ್ರಹ್ಮ. ಬೃಹದಾರಣ್ಯಕೋಪನಿಷತ್ 3-4 है ना. 3-8 3-9 28 हां. तर मध्ये तर तैतरे हां त्याच्या रूपाने 3-6 येईल. आनंदो भ्रमित विजन इत्यादि श्रुति प्रमाण करके ये सिद्ध है. और अद्वय विशेषण सा ब्रह्म की अखंड अद्वय विशेषण ಅದಲ್ಲ. ಬ್ರಹ್ಮ ಹೆಂಗಿದ್ದಾನಂದ್ರೆ ಅಖಂಡ ಇದ್ದಾನ. अद्वय ए विशेषण ता ब्रह्म की अखंड एक रसता को कथन करे. अखंड
ತಾ ನಹಿ ವಿದ್ಯಮಾನ ಹೇ ದ್ವೈತ ಜಿಸ್ವಿಷಿ, ಯಾವನಲ್ಲಿ ದ್ವೈತ ಇಲ್ಲವೇ ಇಲ್ಲ. ಅಖಂಡ ಅಂದರೆ ಏನು? ಯಾವನಲ್ಲಿ ದ್ವೈತ ಎಂಬುದು ಇಲ್ಲವೇ ಇಲ್ಲ, ಎರಡು ಎಂಬುದು ಇಲ್ಲವೇ ಇಲ್ಲ ಅಂತ ಹೆಂಗೆ ಗೊತ್ತ? ಹಂಗಾಗಿ ಯಾವನಲ್ಲಿ ದ್ವೈತ ಇಲ್ಲವೇ ಇಲ್ಲ, ದ್ವೈತ ಏಕಂ. यत्र द्वितीयं नास्ति. हाँ, जिस विषयता का नाम अद्वय है, द्वितीयात एवं वयम भवति, अद्वय. अर्थात भेदवादियों ने कल्पना करे जे पंच भेद है तीनों ते रहित का नाम अद्वय है. ಅಂದ್ರೆ ಭೇದವಾದಿಗಳು ಕಲ್ಪನಾ ಮಾಡಲ್ಪಟ್ಟಂಥ ಐದು ಭೇದಗಳದಾವ, ಅವಕ್ಕೆ ಯಾನಂತರ ಅವರು ಅದ್ವಯ, ಆ ರಹಿತದ ಹೆಸರುವೇ ಅದ್ವಯ. ಯಾವ ಭೇದಗಳು ರಜ? ಯಾವ ಕಲ್ಪನಾ ಮಾಡುವ ಐದು ಭೇದಗಳು ಹೇಳ್ಯಾರ? ಗೊತ್ತಿಲ್ಲ. ಚಂದ್ರೋದಯ್ ವಿಚಾರ ಚಂದ್ರೋದಯ ಕೇಳ್ತೀನಿ ನಿಮಗೆ, ಸಾಗರ ಅಂದು ನೀನು ಕೇಳಕ್ಕೆ ಸಿಕ್ಕಿನೇ ಇಲ್ಲ. ಸಾಗರ ನೀ ಕೇಳಿ ಇಲ್ಲಂದ್ರೆ ಹೆಂಗೆ ಹೇಳಿ ಬರ್ತದೆ? ಯಾವ ಮೇಘ? ಹಾಂ, ಚೇತನ್ ಒಂದರ ಹೇಳಿದ್ರೆ ಮುಂದೆ ಹೇಳ್ತೇವೆ ನಾವು. ಹಾಂ, ಒಂದು ಶುರುವಾತಿಗೆ ಜೀವ ಈಶ್ವರ ಭೇದ, ಜೀವ ಭೇದ, ಜೀವ ಜಡ ಭೇದ, ಜಡ ಭೇದ, ಜಡ ಈಶ್ವರ ಭೇದ, ಹಿಂಗೆ ಐದು ಭೇದರು ಹೋಗಿಲ್ಲ. ಹಾಂ, ಮತ್ತೆ ಹಾಂ, पंचभेद ये है. भेदवादियों ने कल्पना करे जय पंच भेद है. विचार सागर टिप्पणी 125 अವು ಪ್ರತ್ಯೇಕ ಒಂದೊಂದು ಉಪಾಧಿಗಳು ಸುನ್ನಿ ಕೇಳ್ಯಾರ. 130 विचार सागर 125 टिप्पणी नंबर 125 130 ಅಲ್ಲ ವಿಚಾರ ಸಾಗರ. ಹಾಂ, ಟಿಪ್ಪಣಿ 125 ಅಂದರೆ ಅಲ್ಲೆಲ್ಲ ಖುಲಾಸ ಅನುಮಾನ ಪ್ರಮಾಣದಾಗ, ಅನುಮಾನ ಪ್ರಮಾಣಕ್ಕೆ ಉಪಾಧಿಕೃತತ್ವ ಹಿಂಗೆ ಐದು ಭೇದಗಳಿಗೂ ಉಪಾಧಿಗಳು. ಈ ಪಂಚಭೇದ ಹೈ. ಜೀವಂ ಕ ಪರಸ್ಪರ ಭೇದ, ಜೀವಿಗಳ ಪರಸ್ಪರ ಭೇದಗಳು. ಪ್ರತ್ಯೇಕ ಒಂದು ಜೀವಗಳು ಏನಂದ್ರೆ ಪರಸ್ಪರ ನಾ ಬ್ಯಾರೆ ಇವರು ಬ್ಯಾರೆ. ಜೀವ ಈಶ್ವರ ಭೇದ, ಈಶ್ವರ ದೊಡ್ಡವ ನಾನು ಸಣ್ಣವ, ಅಲ್ಪಜ್ಞ ಸರ್ವಜ್ಞ ಮೊದಲಾದವರು. परस्पर भेद घटाधिक जड़ पदार्थों का परस्पर भेद. अन्य घट अंदर पट अಲ್ಲ, पट अंदर घट अಲ್ಲ, जड़ पदार्थों का परस्पर भेद. ईश्वर का तथा जड़ जगत का परस्पर भेद. ईश्वर का तथा जड़ जगत का ಅಂದ್ರೆ ಈಶ್ವರ ಹುಟ್ಸ್ಯಾನ, ಇವು ಜಡ ಹುಟ್ಟ್ಯಾವ, ಹಿಂಗೆ ತಿಳ್ಕೊಬೇಕು. ईश्वर का तथा जड़ जगत का परस्पर, जीव का तथा जड़ जगत का. ಎರಡು ನೋಡಿ, ಜೀವ ಜಡ, ಈಶ್ವರ ಜಡ. ಯಾನ ಅರ್ಥ ಮಾಡಿದ್ರಿ? ಎರಡು ಜಡ. ಜೀವ ಜಡದೊಳನಿಗೆ ಜೀವ ಚೇತನ, ಇದು ಜಡ ಅಂತ ಅನ್ಬೇಕು. ಜೀವ ಜಡ, ಈಶ್ವರ ಜಡ. ಜೀವ ಜಡ ಬಂದಾಗ ಜೀವ ಚೇತನ, ಇದು ಜಡ ಅಂತ ತಿಳ್ಕೊಬೇಕು. ಈಶ್ವರ ಜಡ ಅಂದಾಗ ಈಶ್ವರ ಹುಡ್ಸ್ಯಾನ, ಇವು ಹುಟ್ಟ್ಯಾವ ಅಂತ ಹಿಂಗೆ ತಿಳ್ಕೊಬೇಕು. ಜೀವ ಚೇತನ ಅದ, ಇವು ಜಡ ಅದಾವ, ಹಿಂಗೆ ತಿಳ್ಕೊಬೇಕು. ಜೀವ ಜಡ ಈಶ್ವರ ಜಡ ಎರಡು ಅದಾವಲ್ಲ, ಈಶ್ವರ ಜಡ ಇದ್ದಾಗ ಈಶ್ವರ ಹುಟ್ಸ್ಯಾನ, ಇವು ಹುಟ್ಟ್ಯಾವ ಅಂತ ಹಿಂಗೆ ತಿಳ್ಕೊಬೇಕು. ಜೀವ ಜಡ ಅಂದಾಗ ಜೀವ ಚೇತನ, ಇದು ಜಡ ಅಂತ ತಿಳ್ಕೊಬೇಕು. ಹಿಂಗೆ ಎರಡು ಜಡದಾಗ ತಿತಿಲ್ಲ ಮ್ಯಾಗ ಇದು ತಿತಿಲ್ಲ. ಈಶ್ವರ ಜಡ, ಜೀವ ಜಡ. ಜಡ ಅಂದರೆ ಗುರ್ತೆ ಆಗ್ತಾವೆ. ಘಟ ಇವು ಜಡ ಒಂದು ಎರಡು ಅನ್ಯೋನ್ಯ ಭಾವ. ಘಟ ಅಂದರೆ ಪಟ ಅಲ್ಲ, ಪಟ ಅಂದರೆ ಘಟ ಅಲ್ಲ. ಜೀವ ಈಶ್ವರನೂ ಗೊತ್ತಾಗ್ತದೆ. ಈಶ್ವರ ಅಂದರೆ ದೊಡ್ಡವ, ನಾನು ಸಣ್ಣವ, ಅಲ್ಪಜ್ಞ ಸರ್ವಜ್ಞ. जीवों का परस्पर भेद है. ಇದು इस 5 प्रकार जीव ईश्वर आदि प्रतियोगी के भेद करके ते भेद 5 प्रकार के होवे. इस प्रकार जीव ईश्वर आदि प्रतियोगी के भेद करके, ಯಾವುದರಲ್ಲಿ ನಾವು ಭೇದ ಹೇಳ್ತೇವೆ ಆ ಭೇದಕ್ಕೆ ಅದುವೇ ಪ್ರತಿಯೋಗಿ. ಪ್ರತಿಯೋಗಿಕೆ ಭೇದಕ್ಕೆ ಅಂದ್ರೆ ನೋಡ್ರಿ, ಮನೆ ಹೋಗ್ಯದ ನಿಮ್ಗೆ. ಆತ್ಮನಲ್ಲಿ ಬ್ರಹ್ಮನ ಭೇದ ಹೇಳ್ತೋ, ಬ್ರಹ್ಮನಲ್ಲಿ ಆತ್ಮನ ಭೇದ ಹೇಳ್ತೋ, ಹಿಂದೆ ಹೋಗಿಲ್ಲ ಇದು. ಅದು ಭೇದ ಶುರುವಾತಿಗೆ ನೀವು ಭೇದ ಹೇಳ್ಬೇಕು. ಹಂಗೆ ಈಶ್ವರನಲ್ಲಿ ಜೀವನ ಭೇದ ಹೇಳುವಾಗ, ಈಶ್ವರನಲ್ಲಿ ಜೀವನ ಭೇದ ಹೇಳುವಾಗ ಜೀವ ಪ್ರತಿಯೋಗಿ, ಈಶ್ವರ ಅನುಯೋಗಿ. ಈ ಒಟ್ಟು ನಮಗೆ ಲಕ್ಷಣ ಗೊತ್ತಿರಬೇಕು. ಯಾವುದರದ ಭೇದ ನಾವು ಹೇಳುತ್ತೇವೆ ಯಾನ್ ಮಹಾರಾಜ? ಪ್ರತಿಯೋಗಿ. ಭೇದ ಅಂದರೆ ಅನ್ಯೋನ್ಯ ಭಾವ. ಅನ್ಯೋನ್ಯ ಭಾವ ಕೊಯಿ ಭೇದ ಕೈ, ಭೇದ ಕೊಯಿ ಅನ್ಯೋನ್ಯ ಭಾವ ಕೈ, ಅನ್ಯೋನ್ಯ ಭಾವ ಕೊಯಿ ಭೇದ ಕೈ. ಭೇದ ಸಾದೃಶ್ಯ ಅಭಾವ ಮೂರು ಸ್ವತಂತ್ರ ಎಂದೆಂದಿರುವುದೇ ಇಲ್ಲ. ಇಂಥ ಅನುಯೋಗಿ ಪ್ರತಿಯೋಗಿನ ಅಪೇಕ್ಷ ಮಾಡ್ತಾನೆ. ಯಾವುದರ ಭೇದ ನಾವು ಹೇಳ್ತೇವೆ ಆ ಭೇದಕ್ಕೆ ಅದುವೇ ಪ್ರತಿಯೋಗಿ. ಯಾವುದರಲ್ಲಿ ಭೇದ ಹೇಳ್ತೀರಿ ಅದು ಅನುಯೋಗಿ.
ಇದು ತಿಳ್ಕೊಂಡ್ರೆ ನೀವು ಎದರದ್ದು ಹೇಳ್ತೀರಿ ಅದು ಪ್ರತಿಯೋಗಿ. ಜೀವನ ಹೇಳ್ಕೊತೀನಿ ಜೀವ ಪ್ರತಿಯೋಗಿ, ಜಡ ಹೇಳ್ತೇನೆ ಜಡ ಪ್ರತಿಯೋಗಿ. ಹಿಂಗೆ ತಿಳ್ಕೊಬೇಕು. प्रतियोगी के भेद करके ते भेद पंच प्रकार के होवे ते सर्व भेद कल्पित है. ಇಷ್ಟು ಹೆಚ್ಚಾಗಿ ಹೇಳಿದೇವಲ್ಲ, ಇವು ಭೇದಗಳು ವಾಸ್ತವಿಕರೇ ಇಲ್ಲ. ಇವು ಭೇದಗಳು ಏನದಾವಲ್ಲ ವಾಸ್ತವಿಕ ಇಲ್ಲ. ನಾವು ಮಾಡಿದ್ದೇವೆ ಇದು ಭೇದ. ಜೀವ ಬ್ಯಾರೆ, ಜೀವ ಬ್ಯಾರೆ. ಭೇದಗಳು ದಸರಾ ಹಬ್ಬದ ಶಕ್ತಿಗಳು ದೇವಿಗೆ ನೈವೇದ್ಯ ಹೊಂಟಿದ. ನೈವೇದ್ಯ ಮಡಿ ಒಳಗೆ ಬ್ರಾಹ್ಮಣ ನೈವೇದ್ಯ ಅರ್ಬಿ ಒಳಗದು ಅದು ಶಿಶಿಲ್ ಐತೆ ಅಂತ. ಶಿಶಿಲ್ ಗರ್ದಿ ಅಂತ ಮಂದಿ ಎಲ್ಲ ಭಕ್ತರೆಲ್ಲ ದೇವ್ರಿಗೆ ಹೋಗಿ ದೇವಿ ಹೊಂಟ್ರಿ ಅಲ್ಲ, ಯಾರಿಗೂ ಮುಡ್ಸೊಳ್ಗತ್ತಿಲ್ಲ. ಶಿಶಿಲ್ ಅಂತಿದ್ದ ಇತಿಲ್ಲ ನಿಮಗೆ. ಮುಟ್ಟಿ ಶಿಶಿಲ್ ಆ ದೇವಿ ಗುಡಿಗೆ ಹೋಗೋ ತನಕ ಒಟ್ಟ ಶಿಶಿಲ್ ಅಂತಿದ. ಆ ದೇವಿ ಗುಡಿಗೆ ಹೋಗೋಣ, ದೇವ್ರಿಗೆ ಅದೆಲ್ಲ ಕೊಟ್ಟು ಪೂಜೆ ಮಾಡಿ ಶಕ್ತಿ ಮಾಡಿ ಅದು ಏನು ತಂದಿದ್ದ ಬುತ್ತಿ ಅವು ಏನೇನು ಕಿಶೆ ಆಗೋಲ್ಲ, ಎಲ್ಲರಿಗೂ ಮುಟ್ಕೋತ ಹೊಂಟ. ಅದು ಸುಮ್ಮ ತೊಗೊಂಡು ಗೊತ್ತಿತ್ತಲ್ಲ, ಅದು ಭೇದ ಬೇರೆ. ಈಗ ಹೋಯ್ತದ ಕಿಶಾಗ ಭೇದ, ಕಿಶಾಗ ಹೋಯ್ತದ. ಮತ್ತು ಹೋಗಾಡಿ ಯಾರಿಗೂ ಮುಟ್ಕೋತಿದ್ಲ ನಾವು ಭೇದ ಮಾಡಿದ್ರು ತನ್ನಲ್ಲಿ. ಅಂತ ತಮ್ಮಲ್ಲೇ ಭೇದವು ಇವೆಲ್ಲ ಸುಮ್ಮ ಬೇರೆ ಮಾಡೇನು. ಕಾಲ ತೆಗೆದುಕೊಳ್ಳಿ ಕೈ ಬೀಳ್ತಾನೆ, ಕೈ ಹಾಕ್ತಾನೆ, ಕೈ ಮೇಲೆ ಹಾಕ್ತಾನೆ, ಹೋಗೋದು ಹೆಗಲ ಮೇಲೆ ಹಾಕೊಂತ ಹೋಗ್ತಾನೆ. ಅದೇ ಕಾಲ ಹಾಕಂದ್ರೆ ನಮಸ್ಕಾರ ರೀ ಅಂತಾನೆ. ಹೌದಿಲ್ಲ ಮರಲ್ಲ, ಒಬ್ಬೊಬ್ರು ಓದಿತಾರೆ ಕಾಡಿ ಅಂತೂ. ಇವು ಮಕ್ಕಳು ಭೇದಗಳದಾವ ಇಂಥವು ಒಳಗೆ ಅಂತೂ. ಈಗ ನಾವೇ ಮಾಡೋದು ಭೇದಗಳು ಇವು. ಮೊದಲು ಇದ್ದೇವೆ ನಮ್ಗೆ ಗುರ್ತಿಲ್ಲ. ಆ ಸಣ್ಣ ಖುಷಿಗೆ ಏನು ಗುರ್ತೈತೇನ್ರಿ? ಏನೂ ಇಲ್ಲ. ಅವ್ರು ಅಮ್ಮರು ಹೇಳ್ತಾರೆ, ಯಾರ್ದೋ ಕಾಲು ಹೋಗಿ ತೆನೆ ಮೇಲೆ ಬಿದ್ದಿತ್ತು, ಅಲ್ಲಿ ಏನು ಮಾಡ್ತೀನಿ ತಾನೇ ಕತ್ತರಿಸೋದು ಬಿದ್ದಿತ್ತು ಅಂದರೆ ತಲೆ ಹೋಗಿ ಮಾತನಾಡಿ ಬಿದ್ದಿದ್ದಾರೆ. ಪುಣ್ಯ ಏನದು ಇಲ್ಲ. ಅಂತೂ ಈ ಭೇದಗಳು ತಾವು ಇವೆಲ್ಲ ನಾವೇನು ಮಾಡಿದೆವು ಮನೋಕಲ್ಪಿತ. ಇವೆಲ್ಲ ವಾಸ್ತವಿಕ ದುನಿಯ ಒಬ್ಬ ಶುದ್ಧ ಬ್ರಹ್ಮನ ಅಶುದ್ಧ ಬ್ರಹ್ಮ ಅಂದಮೇಲೆ ಎಲ್ಲಿ ಇವೆಲ್ಲ ಭೇದಗಳು ಇಲ್ಲಿವಿಲ್ಲ. ತನ್ನ ತಾನೇ ತಿಳಿದ ಮೇಲೆ ಇನ್ನೇನು ಏನೂ ಇಲ್ಲ. ತಾನೇ ಬ್ರಹ್ಮಾಂಡ, ತಾನೇ ಪಿಂಡಾಂಡ. ತನ್ನ ತಾನು ತಿಳಿದ ಮೇಲೆ ಇನ್ನೇನು ಆಡ್ತಾರಲ್ಲ ಮುಂಜಾನೆ. ತನ್ನ ತಾನು ತಿಳಿದ ಮೇಲೆ ಇನ್ನೇನು ನಾನೇ ಬ್ರಹ್ಮಾಂಡ, ನಾನೇ ಪಿಂಡಾಂಡ. ಬ್ರಹ್ಮಾಂಡನು ನಾನೇ, ಪಿಂಡಾಂಡನು ನಾನೇ. ಮತ್ತೆ ಅಲ್ಲಿ ಹೇಳ್ತೀನಿ ನಾನೇ ಎಲ್ಲ ಮುಂದೆ ಇನ್ನಲ್ಲ 2 ಶ್ಲೋಕ. ನಾನೇ ಆಕಾಶವಾಯು ತೇಜ ಪೃಥ್ವಿ ಅಂದ ಮೇಲೆ ನಿನ್ನೇನು ಅಂದು ಒಟ್ಟು ಅದು ಒಳ್ಳೆಯ ಹಾಡುಗಳು ಅವ್ರಿಗೆ ಗೊತ್ತಾಗಲ್ಲ ಯಾರಿಗೆ ಹಾಡ ಕೇಳೋರಿಗೆ. ಇವೆಲ್ಲ ವೇದಾಂತ ತಿಳಿದ ಹೋದ್ರೆ ಬ್ರಹ್ಮಾಂಡ ಪಿಂಡಾಂಡ, ಇದನ್ನು ಪಿಂಡಾಂಡ ಬೇರೆ ಬ್ರಹ್ಮಾಂಡ ಬೇರೆ ನಾವು ಬೇರೆ ತಿಳ್ಕೊಂಡಿದ್ದೆವು. ಪಿಂಡಾಂಡ ನಾವು ಇಲ್ಲಾಂದ್ರೆ ನಾನೇ ಪಿಂಡಾಂಡದಾಗ ನಾನೇ, ಬ್ರಹ್ಮಾಂಡದಾಗ ನಾನೇ. ಮತ್ತು ಭೇದ ಯಾಕೆ ಮಾಡೋದಂದ್ರೆ ಹಿಂಗಾಗಿ ತಿಳ್ಕೊತಾನೆ. ತಿಳ್ತಿಲ್ಲ. हाँ, पंच प्रकार के होवे ते सर्व भेद कल्पित है या ते तीन पंच भेद होते जो रहितपणा ब्रह्म विषय संभव अथवा सजाति भेद विजाति भेद स्वगत भेद इन 3 भेद होते जो रहित होवे ताका नाम अद्वैत. ಇದಕ್ಕೆ ನಂತರ ಸ್ವಗತ ಭೇದ ಅಂದ್ರೆ ಸ್ವಗತ ಭೇದ ಅಂದ್ರೆ ಒಂದೇ ಗಿಡದಲ್ಲಿ ಏನು ಟೊಂಗಿ ತಪ್ಪಲ ಹೂವು ಕಾಯಿ ಒಂದೇ ಗಿಡದಾಗೆ ಅದಾವ. ಒಂದೇ ಗಿಡದಾಗ ಅವೆಲ್ಲ ಏನು ಮಾಡೋದು? ಸ್ವ ಅಂದ್ರೆ ತನ್ನಲ್ಲಿ, ಗತ ಅಂದ್ರೆ ಇದ್ದಂಥ, ಸ್ವಗತ ಅಂತ ತನ್ನಲ್ಲಿ ಇದ್ದಂಥ ಒಂದೇ ಗಿಡದಲ್ಲಿ ಇದ್ದಂಥ ಸ್ವಗತ ಭೇದ. ಸಜಾತಿ ಭೇದ ಅಂದ್ರೆ ಒಂದು ಮಾವಿನ ಗಿಡ ಇತ್ತು, ಇನ್ನೊಂದು ಮಾವಿನ ಗಿಡ ಐತಪ್ಪ ಅಂದ್ರೆ ಸಾದೃಶ. ಸಜಾತಿ ವ್ಯಕ್ತಿ ಭಿನ್ನ ಜಾತಿ ಏಕ ಸಜಾತಿ. ವ್ಯಕ್ತಿ ಭಿನ್ನ ಜಾತಿ ಭಿನ್ನ ವ್ಯಕ್ತಿ ಏಕ ವಿಜಾತೀಯ. ಅಂದ್ರೆ ಮಾವಿನ ಗಿಡಕ್ಕಿಂತ ಬೇರೆ ಯಾನ್ವಿ ತೋರ್ನು ಪರ್ವತ, ಅದು ವಿಜಾತಿ ಭೇದ. ಬ್ರಾಹ್ಮಣನ್ಕಿಂತ ಮತ್ತೊಬ್ಬ ಯಾವ ಶೂದ್ರಿದ್ದ ಅಂದ್ರೆ ವಿಜಾತಿ ಭೇದ. ಈತ ಸ್ವಗತ, ಸಜಾತೀಯ, ವಿಜಾತೀಯ ಇವು 3 ಕೂಡ ತಮ್ಮಲ್ಲಿ ಭೇದಗಳು ಅದಾವೆ. ಶುರುವಾತಿಗೆ ಹೋಗಿದ್ರೆ ಚಂದ್ರೋದಯ ಹೋಗಿಲ್ಲ ಹೋಗ್ಯದ ಇಲ್ಲ ಹೋಗ್ಯದ ಯಾನು ಶಂಕ ಏನು ಅಲ್ಲ ಶಂಕ ಏನದ ಶಂಕ ಸಜಾತಿ ವಿಜಾತಿದಾಗ ಶಂಕ ಏನು ಮಾಡ್ಯಾರ ವಿಚಾರ ಚಂದ್ರೋದಯದಲ್ಲಿ? ಸಜಾತಿ ಭೇದದಾಗ ವಿಜಾತಿ ಭೇದದಾಗ ಶಂಕ ಏನು ಮಾಡ್ಯಾನ ವಿಚಾರ ಚಂದ್ರೋದಯದಲ್ಲಿ, ಸಾಗರದಲ್ಲಿ ಅಲ್ಲ, ಚಂದ್ರೋದಯದಾಗೆ. ಅಲ್ಲೇ ಬ್ರಹ್ಮ ವಿಷ್ಣು ಮಹೇಶ ಅದರನ್ನಿಲ್ಲ.
ಬ್ರಹ್ಮ ವಿಷ್ಣು ಮಹೇಶ್ ಇಲ್ಲ ಮತ್ತು ಸಜಾತಿ ಭೇದ ಇಲ್ಲ ಅಂತ ಹೇಳ್ತೀರಿ ಚಂದ್ರೋದಯದಾಗ ಬ್ರಹ್ಮ ವಿಷ್ಣು ಚಂದ್ರೋದಯದಿಂದ ಹೇಳ್ತೀನಿ ಮೇಗ ಬ್ರಹ್ಮ ವಿಷ್ಣು ಮಹೇಶ್ ಅದರಾಗಿಲ್ಲ ಸಜಾತಿ ಭೇದ ಇಲ್ಲ ಅಂತ ಹೇಳ್ತೀರಿ ಅಪ್ಪ ಬ್ರಹ್ಮ ವಿಷ್ಣು ಮಹೇಶ ಆ ಬ್ರಹ್ಮಂದು ಇವು ಕಾರಿದ್ದಾವ ಮಾಯಾದು ಕಾರಿದ್ದಾವು ಇವ ಮಾಯದ ಕಾರಲ್ಲಿ ಶುದ್ಧ ಬ್ರಹ್ಮ ಏನಿದ್ದಾನ ಮಾಯದ ಕಾರಲ್ಲ ಸಜಾತಿ ಇದ್ದಂತೆ ಕಾಣ್ತಾವ पण ಅವು ಬ್ರಹ್ಮ ವಿಷ್ಣು ಮಹೇಶ್ ಏನಿದ್ದಾವಲ್ಲ ಅವು ಮಾಯದ ಕಾರಿದ್ದಾವ ಸಜಾತಿ ಅಲ್ಲ ತಿಳ್ತೀನಿ ಈಗ ಈಗ ನೆನಪತ್ತಿಲ್ಲ ಈಗ ವಿಜಾತಿ ಅಂದರೆ ಏನು ವಿಜಾತಿ ಅಂದರೆ ಏನು ಅಜ್ಞಾನದ ಕಾರ್ಯ ಜಡ ವಿಜಾತಿನೇ ಅದಲ್ಲ ಎಲ್ಲ ಅಜ್ಞಾನ ಕಾರ್ಯಕ್ಕೆ ಎಲ್ಲ ಕಲ್ಪಿತ ವಸ್ತು ಅಧಿಷ್ಠಾನ ಸ್ವರೂಪನೇ ಅವೇನು ಇಲ್ಲವೇ ಇಲ್ಲ ಚಂದ್ರ ಹೋಗೋದಿಲ್ಲ ಇದು ಹಾಂ ಹೋಯ್ತು ಇಟ್ಟು ಹೋಗೋದ್ರೆ ಸಾಕು ನಮಗೆ ಬಿಟ್ಟು ಹೋಗೋದ್ರೆ ಅಂತ ಕೇಳಿದ್ರೆ ಒಟ್ಟು ಏನು ಏನು ಗುರ್ತಾಗಲಿಲ್ಲ ಅಂದ್ರೆ ಮತ್ತೆ ಮುಸ್ಕಿಲ್ಲ ಹೇಳುವಾಗರೆ ಹಾಂ 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 ಅಂದರೆ ಹಾಂ ತಿಳಿಕತ್ತದಂತ ನಾವು ಕೇಳ್ಯಾರ ಇಷ್ಟ ಸಮಾಧಾನ ಮತ್ತೆ ಏನು ಮಾಡ್ತಾವೆ ಆಯಿತಾ ಹಾಂ अद्वय सो ब्रह्म की अद्वय रूपता एकमेवा द्वितीय ब्रह्म इत्यादि श्रुति प्रमाण करके ही सिद्ध है ठीक ಈಗ ಮತ್ತೆ ಶಂಕಾ ಮಾಡ್ತಾನ ಆ ಅಪೂರ್ವ ಅಜ್ಞಾನಾದಿ ಜಡ ಸಮೂಹಕ್ಕೂ ಅಚೇತನ ಕಯ ಅಚೇತನ ಅಂದರೆ ಯಾವುದು ಚೇತನ ಇಲ್ಲಿ ಪರ್ಯಂತರವಾಗಿ ಚೇತನ ಬಗ್ಗೆ ಇಲ್ಲಿ ಪರ್ಯಂತರವಾಗಿ ಶ್ರುತಿ ಪ್ರಮಾಣ ಕೊಟ್ಟು ಹೇಳ್ಕೊಂಡು ಬಂದೆವು ಆ ಚೇತನಕ್ಕಿಂತ ಭಿನ್ನವಾಗಲ್ಪಟ್ಟಂಥ ಯಾವುದು ಅಚೇತನ ಆ ಅಚೇತನ ಜಡ ಸಮೂಹ ಏನೈತಲ್ಲ ಅದೇನು ಹೇಳಿದ್ರಿ ತಾ ಅದಕ್ಕೆ अज्ञान का स्वरूप क्या लक्षण क्या प्रमाण क्या है ऐसी शंका के प्राप्त अब यथाक्रम से अज्ञान के स्वरूपों को लक्षण को प्रमाण को कल कहेंगे हाँ ಎಲ್ಲ ಈಗ ಅಜ್ಞಾನದ ಬಗ್ಗೆ ಹೇಳ್ತಾರೆ ಮುಂದಿಗೆ